ಏನಾಯ್ತು ಈಗ? ಬ್ರಹ್ಮ ಜಿಜ್ಞಾಸೆ ಮಾಡಲೇಬೇಕು. ಬ್ರಹ್ಮ ಅಂದರೆ ವಿಷ್ಣು, ವಿಷ್ಣು ಆರಾಧನೆ ಮಾಡಬೇಕು. ಅನುಗ್ರಹ ಮಾಡಿದಾಗ ನಮ್ಮ ಬಂಧ ಪರಿಹಾರವಾಗುತ್ತೆ ಅಂತ ಹೇಳಿದಾಗ ಅವರೇನು ಹೇಳಿದರು? ಅನುಗ್ರಹ ಬೇಕಿಲ್ಲ. ಜ್ಞಾನಕ್ಕೆ ಹೇಗೆ ಬೆಳಕಿಗೆ ಕತ್ಲೆ ಹೋಗಿಸೋ ಶಕ್ತಿ ಇದೆಯೋ ಹಾಗೆ ಜ್ಞಾನಕ್ಕಿದೆ, ಅನುಗ್ರಹ ಬೇಕಿಲ್ಲ ಅಂದರು. ಅಷ್ಟೇ ಅಲ್ಲ, ಬಂಧ ಮಿಥ್ಯಾದ್ದರಿಂದ ಮಿಥ್ಯಾ ಬಂಧ ಹೋಗಲಿಕ್ಕೆ ಜ್ಞಾನ ಒಂದೇ ಸಾಕು ಅಂತ ಹೇಳ್ತಾರೆ. ಅಲ್ಲ, ಅದು ಅನುಗ್ರಹ ಇಲ್ಲದೆ ಹೋದರೆ ಪರಮಾತ್ಮನ ಅನುಗ್ರಹ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ಹೇಳಿ ತಿಳಿಸಿದರು. ಆಗ ವ್ಯಾವಹಾರಿಕ ಸತ್ಯ, ಮಿಥ್ಯಾ ಅಂದರೆ ವ್ಯಾವಹಾರಿಕ ಸತ್ಯ ಅಂತ ಹೇಳಿದಾಗ ವ್ಯಾವಹಾರಿಕ ಸತ್ಯ ಅಂತ ಇಲ್ಲ, ಸತ್ಯ ಅಥವಾ ಅಸತ್ಯ ಅಷ್ಟೇ ಹೊರತು ಏನಿಲ್ಲ ಮಧ್ಯದಲ್ಲಿ ಇನ್ನೊಂದು ಇಲ್ಲ ಅಂತೇಳಿ. ಅದಕ್ಕೆ ಅನೇಕ ವಿಷಯಗಳು ಬಂದು ಸದ್ವಿಲಕ್ಷಣ ಅಂತ ಪದ ಹೇಳ್ತೀರಲ್ಲ, ಅದಕ್ಕೇನು ಅರ್ಥ? ಅದಕ್ಕೆ ಅಸದ್ವಿಲಕ್ಷಣ, ಸದ್ವಿಲಕ್ಷಣ ಎರಡು ಪದ ಇದೆ. ಅವ್ರು ಹೇಳೋದೇನು ಅಂದರೆ, ಜಗತ್ತು ಸತ್ಯ ಅಲ್ಲ. ಯಾತಕ್ಕೆ? ಬಾಧಿತವಾಗೋದರಿಂದ. ಇವತ್ತು ಯದ್ಬಾಧ್ಯಂ ತನ್ಮಿಥ್ಯ ಮೊದಲನೇ ವಾದ. ಹೋಗಲಿ, ಅಸತ್ಯ ಅಂತ ಕರೆಯೋಣ ಅಂದರೆ ಅಸತ್ಯ ಅಲ್ಲ. ಯಾಕೆ? ಅಸತ್ಯ ನ ಪ್ರತೀಯತ, ಅದ್ರ ಬಗ್ಗೆ ನಮಗೆ ಪ್ರತೀತಿ ಬಂದಿದೆ, ಒಂದು ಕಾನ್ಸೆಪ್ಟ್ ಬಂದಿರೋದ್ರಿಂದ ಅದೇನಲ್ಲ, ಅಸತ್ತಲ್ಲ. ಮತ್ತು ಸತ್ಯ ಬಾಧವಾಗೋದ್ರಿಂದ ಸತ್ತಲ್ಲ, ಸದಸತ್ ಒಪ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇದೇನಾಗಬೇಕಿದು ವಿಲಕ್ಷಣ. ಸದಸತ್ ಒಪ್ಪಕ್ಕೆ ಬರೋದಿಲ್ಲ ಅಂದಮೇಲೆ ಥರ್ಡ್ ಫ್ಲೋರೇ ಇಲ್ಲ, ಫೋರ್ತ್ ಫ್ಲೋರ್ ಇಳಿದು ಬರುತ್ತಾಗಿದ್ದರೆ ಅರ್ಥ ಆಯ್ತಾ? ಸದಸತ್ ಕಾಂಟ್ರಾಡಿಕ್ಟರಿ ಟರ್ಮ್ ಅಂತ ಹೇಳೋದಾದರೆ ಸದಸತ್ ವಿಲಕ್ಷಣ ಕಾಂಟ್ರಾಡಿಕ್ಟರಿ ಟರ್ಮೇ. ಯಾಕೆ? ಮೀನಿಂಗ್ ಸೇಮ್ ಅದು. ಸದ್ವಿಲಕ್ಷಣ ಇದ್ಕೊಂಡು ಅಸತ್, ಅಸತ್ ವಿಲಕ್ಷಣ ಇದು ಸತ್ತ, ಆದ್ದರಿಂದ ಸದಸತ್ತಂತೇನೆ ಆಯಿತು, ಆದ್ದರಿಂದ ಅರ್ಥ ಇಲ್ಲ. ಇದು ಮುಖ್ಯವಾದ ಸಾರಾಂಶ ಇದೆ. ಅದಕ್ಕೆ ಎಷ್ಟೋ ಮಾತುಗಳು ಹೇಳ್ತಾ ಬರ್ತಾರೆ. ಕೊನೆಗೆ ಆ ಏನು ಹೇಳ್ತೀರಲ್ಲ ನೀವೀಗ, ಬಾಧಿತವಾಗಬಾರ್ದು. ಜಗತ್ತು ಬಾಧಿತವಾಗುತ್ತೆ ಬ್ರಹ್ಮಜ್ಞಾನ ಬಂದ ಮೇಲೆ, ಆದ್ದರಿಂದ ಸತ್ತಲ್ಲ ಅಂತ ಹೇಳ್ತೀರಿ. ಹಾಗಾದ್ರೆ ಅಸತ್ತಲ್ಲ ಪ್ರತೀತವಾಗಿರೋದ್ರಿಂದ ಅದೇನಲ್ಲ ಅಂತ ಹೇಳ್ತೀರಿ. ತಪ್ಪದು. ಹೇಳಿದ್ದೇನೀಗ, ದೂರದಲ್ಲಿ ನೋಡೋದ ಬೆಳ್ಳಿ ಕಂಡ ಕಾಣಿಸ್ತು, ಹತ್ರ ಹೋಗಿ ನೋಡ್ದ, ಏನದು ಏನಂತ ಗೊತ್ತಾಯ್ತು? ಬೆಳ್ಳಿ ಅಲ್ಲ, ಅದೇ ಬಾಧಕ. ಇದು ಬೆಳ್ಳಿ ಅಲ್ಲ, ಏನಿದು ಶುಕ್ತಿ ಅಂತ. ಇದಕ್ಕೆ ಬಾಧಜ್ಞಾನ ಅರ್ಥ. ಯಾರನ್ನು ನೋಡಿ ಮಾತಾಡ್ಸೋದು ಬೇರೆಯವರು, ಅದು ಬಾಧಜ್ಞಾನ. ಆ ರೀತಿ ಬರೋದ್ರಿಂದ ಇದೇನಲ್ಲ, ಸತ್ತಲ್ಲ ಅಂತೇಳಿ. ಅಸತ್ಯ ಪ್ರತೀತಿ ಇಲ್ಲ ಅಂತೇಳಿ. ಅಸತ್ಯ ಪ್ರತೀತಿ ಇಲ್ಲ ಅಂತ ಹೇಳೋದಾದರೆ ನಿಮಗೆ ಅಸದ್ವಿಲಕ್ಷಣ ಅಂತ ಯಾಕೆ ಹೇಳ್ತೀವಿ? ಹಾಗೆ ಇವರು ಅವರಲ್ಲ ಅಂತ ಹೇಳ್ಬೇಕಾದ್ರೆ ಏನು ಗೊತ್ತಿರ್ಬೇಕು ನಿಮಗೆ? ಗೊತ್ತಿರಬೇಕು. ಅಂದರೆ ಅವ್ರು ಎರಡೂ ತಪ್ಪೆ. ಜಗತ್ತು ಬಾಧಿತವಾಗುತ್ತೆ ಅಂತ ಹೇಳ್ತೀರಿ, ಬಾಧಿತವಾಗೋದಿಲ್ಲ ಅಂತ ವೇದ ಹೇಳ್ತಾ ಇದೆ, ನಮ್ಮ ಅನುಭವ ಹೇಳ್ತಾ ಇದೆ. ಬಾಧಿತವಾಗೋದಿಲ್ಲ. ಬ್ರಹ್ಮಜ್ಞಾನ ಬಂದಮೇಲೆ ಬಾಧಿತವಾಗುತ್ತೆ ಅಂದರೆ ಅದಕ್ಕೂ ಆಧಾರ ಇಲ್ಲ. ದೇರ್ಫೋರ್ ಬಾಧ ಇಲ್ಲ, ಆದ್ದರಿಂದ ಇದು ಸತ್ಯ ಅಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ, ಸತ್ಯವೇ ಆಯಿತು. ಪ್ರತೀತಿ ಇದೆ, ಆದ್ದರಿಂದ ಅಸತ್ತು ಅಂತ ಹೇಳೋದಕ್ಕೂ ಬರೋದಿಲ್ಲ, ಅಸದ್ವಿಲಕ್ಷಣನೂ ಅಲ್ಲ. ದೇರ್ಫೋರ್ ಏನಾಯ್ತು ಈಗ? ಜಗತ್ತು ಸತ್ಯ ಅಂತ ಐತೆ ಹೊರತು ನೀವು ಹೇಳ್ತಕ್ಕಂಥ ಮಿಥ್ಯಾ ಅರ್ಥ ಬರೋದೇ ಇಲ್ಲ ಅಂತೇಳಿ. ಇವೆಲ್ಲ ಅವರು ಏನು ಮಾಡ್ಕೋಬಾರ್ದು ಅಂದರೆ, ಮಾತು ತಕ್ಷಣ ಮಾತಾಡೋಕ್ಕೆ ಹೋಗ್ತಾರೆ. ಹಾಗೆ ಮಾತಾಡಬಾರ್ದು, ಸ್ವಲ್ಪ ಯೋಚನೆ ಮಾಡಬೇಕು ಇದಕ್ಕೆಲ್ಲ. ಇವ್ರು ಹೇಳಿದ್ದಾರೆ ಆ ರೀತಿ ಯೋಚನೆ ಮಾಡೋ. ಸೈನ್ಸ್ ಆ ರೀತಿ ಮಾಡಿದ್ದಕ್ಕೆ ಏನಾಯಿತು? ಸಿಕ್ಕಾಪಟ್ಟೆ ಡೆವಲಪ್ ಆಗೋಯ್ತು. ಅವ್ರು ಎಷ್ಟೋ ಸತ್ಯ ಅವರು ತಪ್ಪನ್ನು ಒಪ್ಕೊಂಡ್ಬಿಟ್ರು. ನಾವು ಮಾಡಿದ್ದು ಆದ್ದರಿಂದ ಸರಿ ಅಂತ. ನೋಬೆಲ್ ಪ್ರೈಸ್ ಕೊಟ್ಟು ಇನ್ನೇನು ರೀ ಹಾಗೆಲ್ಲ ಮಾತಾಡಲಿಲ್ಲ. ನೋಬೆಲ್ ಪ್ರೈಸ್ ಕೊಟ್ಟರು ಕೂಡ ಏನಾಗಿರ್ಬೋದು, ಅದು ತಪ್ಪು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬಂದುಬಿಟ್ರು. ಆದ್ದರಿಂದ ಅದರಲ್ಲಿ ಏನು ಬರಲಿಲ್ಲ, ಅದರಲ್ಲಿ ತಪ್ಪನ್ನು ಒಪ್ಪಿಕೊಳ್ಳೋದ್ರ ಪ್ರವೃತ್ತಿ ಬರೋದೇ ಇಲ್ಲ, ಹಠ ಬರಲಿಲ್ಲ. ಆದ್ದರಿಂದ ಸೈನ್ಸ್ ಡೆವಲಪ್ ಆಗೋಯ್ತು. ಇಲ್ಲೇನಾಯಿತು ಅಂದರೆ ಹಠ, ಏನು ಮಾಡಿ ಬಿಟ್ಕೊಡೋದು. ಆಯ್ಕೆ ಮಾಡಿಕೊಂಡ್ರೆ ಉತ್ತರ ಸಿಗೋದೇ ಇಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿಲ್ಲ, ಮನಸ್ಸಲ್ಲಿ ಏನಿರಬಾರ್ದು, ಮತ್ತೆ ಏನಿರಬಾರ್ದು, ಪೂರ್ವಗ್ರಹ ಇರಬಾರ್ದು. ಪೂರ್ವಗ್ರಹ ಅಂದ್ರೇನು? ಸಿದ್ಧಾಂತ ಮಾಡ್ಕೊಂಡ್ಬಿಟ್ಟ, ಏನು ಮಾಡಿದ್ರೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ಕೊಡು. ಹಠಕ್ಕೆ ಬಂದರೆ ಏನೂ ಉಪಯೋಗ ಇಲ್ಲ. ನಾವು ತಪ್ಪು ತಿಳ್ಕೊಂಡಿದ್ದು ಸರಿ ಮಾಡಿಕೊಂಡು ಮತ್ತೆ ಫೇಲ್ ಆದವ್ರು ಪಾಸ್ ಆಗ್ತಾರೋ ಇಲ್ವೋ? ಫೇಲ್ ಆಗಿದ್ದಾರೆ, ಅದನ್ನೇ ಮೇಂಟೈನ್ ಮಾಡ್ತೀನಿ ಅಂದರೆ ಏನರ್ಥ? ಅದಕ್ಕೆ ತಪ್ಪನ್ನು ತಿದ್ಕೋಬೇಕೋ ಇಲ್ಲೋ ಅವನು? ಆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೆಯೋದು. ಅರ್ಥ ಆಯ್ತಾ? ಈಗ ಜ್ಞಾನವೃದ್ಧಿ ಆಗೋದು ಯಾವಾಗ? ತಪ್ಪನ್ನು ಸರಿ ಮಾಡಿಕೊಂಡಾಗ ಜ್ಞಾನವೃದ್ಧಿ ಆಗುತ್ತೆ. ಅವ್ರ ಪ್ರಕಾರ ಹಿಡ್ಕೊಂಡಿದ್ದು ಏನು ಮಾಡಿದ್ರೆ ಬಿಡ್ಕೊಡೋದು ಅಂತಿದ್ರೆ ಅದು ಸರಿಯಲ್ಲ. ಏನೋ ಒಂದು ಬ್ರಹ್ಮಜ್ಞಾನ ಬಂದ್ಬಿಟ್ರೆ ಹೋಗ್ಬಿಡತ್ತಲ್ಲ. ಅದಕ್ಕೆ ನಮ್ಮ ಪ್ರಶ್ನೆ ಇಷ್ಟೇ. ಅದಕ್ಕೆ ನಮ್ಮ ಸುಲಭವಾದ ಪ್ರಶ್ನೆ, ಆಯ್ತಪ್ಪ ನಿಮ್ಮ ಗುರುಗಳಿಗೆ ಬ್ರಹ್ಮಜ್ಞಾನ ಬಂದಿದೆಯೋ ಇಲ್ಲೋ? ಬಂದರೆ ಏನಾಗಬೇಕು ಅವ್ರಿಗೀಗ?
ನಾವ್ಯಾರೂ ಇಲ್ಲ, ಪಾಠ ಗಿಟ್ಟ ಹೇಳಬಾರ್ದು. ಬಂದಿಲ್ಲ ಅಂದರೆ ಅವರಿಗೆ ಬಂದಿಲ್ಲ ನಮಗೇನು ಹೇಳ್ತಾರೆ, ಅವ್ರಿಗೆ ಆದ್ದರಿಂದ ಇಲ್ಲ, ಹೀಗಾಗಿ ಕ್ಯಾನ್ಸಲ್. ಅದೇ ಹೇಳ್ತಾರೆ. ಆದ್ದರಿಂದ ಜ್ಞಾನ ಇದೆಯಲ್ಲ, ಗುರುಗಳಿಗೆ ಜ್ಞಾನ ಇದೆಯಲ್ಲ ಫಸ್ಟ್, ಹೋಗಿ ಮೂಲ ಗುರುಗಳಿಗೆ ಜ್ಞಾನ ಇದೆಯಲ್ಲ ಅದಾದರೂ ಹೇಳ್ತಾರೆ. ಅದೇ ಇಲ್ಲಾಂದ್ರೆ ಮತ್ತೆ ಜ್ಞಾನ ಯಾರಿಗೆ ಬಂತಾಗಿದೆ? ಜ್ಞಾನ ಈಗ ಬಾಧಿತವಾಗುತ್ತೆ ಹೇಳಿ ಪ್ರೂಫ್ ಏನದು? ನಮ್ಗೆ ಗೊತ್ತಿರೋ ಪ್ರೂಫ್ ಎಲ್ಲ ಏನು? ಅರ್ಜುನ ಜ್ಞಾನ ಇದೆ, ದಿವ್ಯ ದೃಷ್ಟಿಯಿಂದ ನೋಡ್ತಾನೆ, ಜಗತ್ ಬಾಧಿತ ಆಗಿಲ್ಲ. ಕೃಷ್ಣ ಎಲ್ಲ ನೋಡ್ತಿದ್ದೀನಿ ಅಂತ ಹೇಳಿದ ಮೇಲೆ ಅದೇನದು? ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿಗೆ ಗೊತ್ತಾದ ಮೇಲೆ ಬ್ರಹ್ಮಜ್ಞಾನಕ್ಕಿಂತ ದೊಡ್ಡದು, ಯಾಕೆ ಪರಬ್ರಹ್ಮನೇ ಕೊಟ್ಟಿರೋದು. ಅರ್ಥ ಯಶೋದೆ ಕಾಣಿತು ವಾದ ಬಂತ? ವಾದ ಬಂದೇ ಇಲ್ಲ. ಮತ್ತು ಧ್ರುವನಿ ವಾದ ಬಂತ? ಪ್ರಹ್ಲಾದ ಜ್ಞಾನ ಒಬ್ಬರಾದರೂ ಅಪ್ರೋಷ ಜ್ಞಾನಿ ನಾನೇ ದೇವರು ಅಂತ ಹೇಳಿದ್ದಾನ? ಇಲ್ಲ. ಆದ್ದರಿಂದ ಒಪ್ಪಲಿಕ್ಕೆ ಬರೋದಿಲ್ಲ. ಇವೆಲ್ಲ ಮೊದಲೇ ಹೇಳಿದಂತೆ ಆಗ್ರಹ ಬಿಟ್ಟು ಯೋಚನೆ ಮಾಡಿದರೆ ಆಗ ಹೌದಲ್ಲ ಅಂತ ಯೋಚನೆ ಮಾಡ್ತಾರೆ. ತುಂಬ ಜನ ಒಂದು ದಾರಿಯಲ್ಲಿ ಹೋಗ್ತಾ ಇಲ್ಲ, ಇದೊಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಯ್ತಾ? ನಿಲ್ಲಿಸಿದ್ದಾರೆ, ನಮಗೆ ಸಿಗ್ನಲ್ ಕಾಣಬೇಕಾಗಿಲ್ಲ, ದೊಡ್ಡ ಸಿಗ್ನಲ್ ಕಾಣುತ್ತೆ ಕಿಲೋಮೀಟ್ರ್ ನಿಂತಿದ್ರೆ, ಮುಂದೆ ನಿಂತಾರೆ, ನಾವು ನಿಲ್ಬೇಕಷ್ಟೇ. ಗೊತ್ತಾ? ನನ್ನ ಕಡೆಗೆ ಕಾಣಬೇಕು ಅಂತಂದರೆ ನೀವು ಸಾಧ್ಯನೇ ಇದೆ. ಆ ದೃಷ್ಟಿಯಲ್ಲಿ ಅನೇಕ ಪರಂಪರೆ ನೋಡಿದರೂ ನಿಮ್ಮ ಪರ ಇಲ್ಲ, ಶ್ರುತಿ ನಿಮ್ಮ ಪರ ಇಲ್ಲ, ಪ್ರತ್ಯಕ್ಷ ನಿಮ್ಮ ಪರ ಇಲ್ಲ, ಅನುಮಾನ ನಿಮ್ಮ ಪರ ಇಲ್ಲ, ಯಾವುದೂ ನಿಮ್ಮ ಪರ ಇಲ್ಲ. ನಮ್ಮ ಪರ ಪ್ರತಿಯೊಂದು ಇದೆ. ನಮ್ಮ ಅನುಭವದಿಂದ ಹಿಡಿದು ಗಾಳಿಗಳ ಅನುಭವ, ಅಲ್ಟಿಮೇಟ್ ದೇವ್ರು ಕೊಟ್ಟು ದಿವ್ಯದೃಷ್ಟಿಯಿಂದ ಕಂಡ ಸತ್ಯ ಇದೆ. ದೇರ್ಫೋರ್ ಆ ಮಾತು ಹೇಳಬಾರದು ಅಂತ ಅರ್ಥ. ಅಸದ್ವಿಲಕ್ಷಣ ಜ್ಞಪ್ತಿ, ಅದು ಜ್ಞಾತವ್ಯ. ಇದೆಲ್ಲ ಆಗಿದ್ದ ಅನಾಹುತಿ ಏನು ಗೊತ್ತಾ? ಇಷ್ಟು ಯಾರು ನಮ್ಮವರು ಯೋಚನೆ ಮಾಡಲಿಲ್ಲ, ಗ್ರಂಥ ಓದಲಿಲ್ಲ ಆದ್ದರಿಂದ ನಮ್ಮವ್ರು ಎಷ್ಟಾದರೂ ಏನಾಗ್ಬಿಟ್ಟಿದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನೋ ಕತೆ ಕೆಟ್ಟದಾಗ ಕೇಳಬಾರ್ದು. ಇದನ್ನು ಏನು ಮಾಡಬೇಕು? ಹೇಳಬೇಕಾದ್ರೆ ಆಗ ಅವ್ರು ಏನಾಗುತ್ತೆ, ಅವ್ರು ನಾಳೆ ತಪ್ಪನ್ನು ಫಾಲೋ ಮಾಡೋದು ತಪ್ಪಿಸು, ಕೊನೆ ಪಕ್ಷ ತಪ್ಪನ್ನು ಹಿಡಿಬಾರ್ದು, ಒಳ್ಳೇದು ಆಮೇಲೆ ಹಿಡಿಬಾರ್ದು. ಒಳ್ಳೆ ಔಷಧಿ ಸಿಗದೆ ಹೋದ್ರೂ ಪರವಾಗಿಲ್ಲ, ತಪ್ಪು ಔಷಧಿ ತೊಗೊಳಕ್ಕೆ ಹೋಗ್ಬಾರ್ದು. ಆ ಥರ ಆಗಿದೆ. ಅನ್ಯಥಾ ಈ ಕಾನ್ಸೆಪ್ಟ್ ತಪ್ಪು ಸರಿ ಕಾನ್ಸೆಪ್ಟ್ ಇದೆಯೋ ಇಲ್ಲೋ ಅಂದರೆ ಭಗವಂತನೇ ಹೇಳ್ತಾನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುಣನು. ಸರಿಯಾದ ಜ್ಞಾನ ಒಂದೇ. ಎಷ್ಟು ಜನ ಮಾತಾಡಿದ್ರು ಕೂಡ ಏನದು ಸತ್ಯನೇ, ಅದು ಬಂದಾಗ ಸಾಧ್ಯ ಇಲ್ಲ. ಮತ್ತು ಬಹುಶಾಖ ಹ್ಯಾನಂತಾಶ್ಚ, ಅವರವರೇ ಬೇರೆ ಮಾತಾಡ್ತಾರೆ ಅಂದರೆ ಸರಿ ಇಲ್ಲ ಅಂತ. ಇವತ್ತು ತುಂಬ ಜನಕ್ಕೆ ಭಾರಿ ಕಡಿಮೆ ಅರ್ಥ ಆಗೋದು ಬೇಡ. ಬೇರೆ ಎಲ್ಲ ಸ್ಕೂಲ್ಗಳು ಯಾರು ಡಿವೈಡ್ ಆಗಿಬಿಟ್ರು, ಎಲ್ಲವೂ ಕೂಡ ಬೌದ್ಧ ಮತ, ಜೈನ ಮತ ಎಲ್ಲವೂ ಡಿವೈಡ್ ಆಗೋದು. ಅವರೇ ಡಿವೈಡ್ ಮಾಡ್ಕೊಂಡ್ಮೇಲೆ ಅರ್ಥ ಏನದಕ್ಕೆ ಇಲ್ಲ, ಒಪ್ಕೊಂಡೇ ಲೆಕ್ಕಾಗ. ನಮ್ಮಲ್ಲಿ ಡಿವೈಡ್ ಆಗಲಿಲ್ಲ, ಈಗ ಡಿವೈಡ್ ಮಾಡೋ ಟ್ರೈ ಮಾಡೋಕ್ಕಿದ್ದಾರೆ. ಇತ್ತೀಚೆಗೆ ಟ್ರೆಂಡ್ ತಪ್ಪದು. ಎಂದು ಡಿವೈಡ್ ಇಲ್ಲವೇ ಇಲ್ಲ. ಮಠಗಳು ಬಂದು ಡಿವೈಡ್ ಮಾಡೋಕ್ಕೆ ಮಠ ಬರಲಿಲ್ಲ, ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಮಠ ಬಂತು. ಅದು ಯಾವುದೋ ಕಾರಣ ಡಿವಿಷನ್ ಅರ್ಥ ಆಯಿತು, ಸರಿಯಲ್ಲ. ಮತ್ತು ಯಾರು ಯೋಗ್ಯರು ಯಾರೂ ಕೂಡ ಡಿವಿಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾವುದಿರ್ಬೋದು ಆಚಾರ ಸಿದ್ಧಾಂತ ಬಂದು ಸರಿಯಾಗಿ ತಿಳ್ಕೊಂಡ್ರೆ ಅದು ದೊಡ್ಡ ಜ್ಞಾನ. ಇಷ್ಟೆಲ್ಲದ ಸಾರಾಂಶ ಏನು ಅಂದರೆ ಅಸದ್ ವಿಲಕ್ಷಣ ಜ್ಞಪ್ತಿ ಜ್ಞಾತವ್ಯ ವಸದೇವಹಿ. ಅಸತ್ತಿನಿಂದ ವಿಲಕ್ಷಣ ಅಂತ ಮಾತಾಡಿದ ಮೇಲೆ ಅದಕ್ಕೆ ಪ್ರತೀತಿ ಇಲ್ಲ ಅಂತ ಹೇಳಬಾರ್ದು. ಪ್ರತೀತಿ ಬಂದಿದೆ ಈಗಾಗಲೇ, ದೇರ್ಫೋರ್ ಅದೇನಲ್ಲ, ಅಸತ್ತಲ್ಲ. ಗೊತ್ತಾಯ್ತಾ? ಪ್ರತೀತಿ ಬಂದ ಮಾತ್ರಕ್ಕೆ ಏನಾಗಬಾರ್ದು, ಅಸತ್ತಲ್ಲ ಅಂತ ಆಗಬಾರ್ದು. ಗೊತ್ತಾ? ಸತ್ತಿಗೂ ಪ್ರತೀತಿ ಇದೆ, ಅಸತ್ತಿಗೂ ಇದೆ. ಸತ್ಯ ಪ್ರತೀತಿ ಇದೆ ಅಂತಲೇ ಬಂದಿದೆ, ಅಸತ್ತಿಗೆ ಇಲ್ಲ ಅಂತಲೇ ಬಂದಿದೆ. ಆದ್ದರಿಂದ ಎರಡನ್ನೂ ಒಪ್ಕೋಬೇಕು. ತಸ್ಮಾತ್ ಅಸತ್ ಪ್ರತೀತಿಶ್ಚ ಕಥಂ ತೇನ ನಿವಾರ್ಯತೆ. ಅವರು ಹೇಳ್ತಾರೆ, ಅನ್ಯಥಾತ್ವಂ ಅಸತ್ ತಸ್ಮಾತ್ ಭ್ರಾಂತಾವೇವ ಪ್ರತೀಯತೆ ಸತ್ವಸ್ಯ ಅಸತೇ ಬ್ರಹ್ಮಿ ಸ್ವೀಕಾರ್ಯೈವ ಪ್ರತೀತತಾ. ಅನ್ಯಥಾ ಹೇಳ್ತಾರೆ, ಅನ್ಯಥಾತ್ವಂ ಅಸತ್ ತಸ್ಮಾತ್ ಭ್ರಾಂತಾವೇವ ಪ್ರತೀಯತೆ. ಇರೋದೊಂದು ಕಾಣೋದೊಂದು. ಇರೋದೇ ಕಂಡ್ರೆ ಏನದು ಸತ್ಯ, ಇರೋದೊಂದು ಕಾಣೋದೊಂದು. ಆವಾಗ ಏನಾಯಿತು, ಇರೋದು ಸತ್ಯ ಆಯಿತು, ಕಂಡಿದ್ದು ಸುಳ್ಳಾಯಿತು ಅಷ್ಟೇ. ಇಲ್ಲಿ ಹಾಗೆ ನಡೆದಿಲ್ಲ. ದೇವರು ಸತ್ಯ ಸೃಷ್ಟಿ ಮಾಡ್ತಾರೆ ಅಂತ ಬಂದು ಹೋಗ್ಬಿಟ್ಟಿದೆ. ಮತ್ತು ಎಲ್ಲಿಗಾದ್ರೂ ಬಾಧಕ ಬಂದಿದೆಯಾ? ಇವತ್ತು ನಮಗೆ ಭಾರಿ ದುಃಖ ಇತ್ತು, ರೋಗ ಇತ್ತು, ವಾಸಿ ಆಯಿತು. ರೋಗ ವಾಸಿ ಆದಮೇಲೆ ರೋಗ ವಾಸಿ ಆಯಿತು ಅಂತ ಹೇಳ್ತೇವೋ, ರೋಗ ಇರಲೇ ಇಲ್ಲ ಅಂತ ಹೇಳ್ತಾರ ಅಷ್ಟೇ. ಅಂದರೆ ಆ ಕಾಲ ಅನುಭವ ಕೂಡ ರೋಗ ಇದ್ದ ರೋಗಿನೇ ಮೊದಲು ರೋಗ ಇದ್ದಿದ್ದನ್ನು ಒಪ್ಕೋತಾರೆ, ಈಗ ರೋಗ ಇಲ್ಲ ಅಂತಲೇ ಒಪ್ಕೊಳ್ತಾರೆ. ಸೊ ರೋಗ ವಾಸಿ ಆದಮೇಲೆ ರೋಗ ಇಲ್ಲ ಅಂತ ಆಗ್ತಿತ್ತು ಒಬ್ಬರು ಸರಿಯಲ್ಲ. ಅಂದರೆ ಬಾಧಕ್ಕೆ ಅಪಾರ್ಥ ಪಡ್ಕೊಂಡ್ರು, ಅದು ಬಾಧ ಅಲ್ಲ, ತಪ್ಪು ತಿಳ್ಕೊಂಡಿದ್ದು ಬಾಧ. ಇರೋ ದೋಷ ಪರಿಹಾರ ಏನಂತ ಕರಿಬಾರ್ದು, ಬಾಧ ಅಲ್ಲ ಅದು. ಪರಿಹಾರ ಬೇರೆ, ಬಾಧ ಬೇರೆ. ಅರ್ಥ ಆಯ್ತಾ? ಇವೆಲ್ಲ ಟರ್ಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಎಲ್ಲಿ ತಪ್ತಾರೆ ಅಂತ ಗೊತ್ತಾಗ. ಅನ್ಯಥಾತ್ವಂ ಅಸತ್ತ, ಅದಕ್ಕೆ ಆಚಾರ್ಯ ಎಲ್ಲ ಕ್ಲಿಯರೇ ಫಸ್ಟ್ ಎಲ್ಲ ಫಂಡಮೆಂಟಲ್ಸ್ ಎಲ್ಲ ಹೇಳಿಬಿಡ್ತಾರೆ, ಎಲ್ಲೆಲ್ಲೂ ಕನ್ಫ್ಯೂಷನ್ ಬರಬಾರ್ದು. ಅನ್ಯಥಾತ್ವಂ ಅಸತ್ ತಸ್ಮಾತ್ ಭ್ರಾಂತಾವೇವ ಪ್ರತೀಯತೆ. ಆಗ ಇನ್ನೊಂದು ಪ್ರಶ್ನೆ ಬರುತ್ತೆ, ದೇವರಿಗೆ ನಮಗೆ ಭ್ರಾಂತಿ ಇದೆ ಅಂತ ಗೊತ್ತಿದೆಯೋ ಇಲ್ವೋ?
ನಮಗೆ ಭ್ರಾಂತಿ ಇದೆ ದೇವ್ರಿಗೆ ಗೊತ್ತಿದೆಯೋ ಇಲ್ವೋ ಏನು ಹೇಳ್ಬೇಕಾದ್ರೆ ಗೊತ್ತಿದೆ ದೇವರು ಭ್ರಾಂತ ಆಗಿದ್ರೆ ದೇವರು ಭ್ರಾಂತ, ಗೊತ್ತಿಲ್ಲ ಅಂದ್ರೆ ಅಜ್ಞಾನಿ. ಗೊತ್ತಾಯ್ತಾ? ಅಂದರೆ ಯಾವಾಗ ನಮಗೆ ಭ್ರಾಂತಿ ಬಂದ್ರೆ ಭ್ರಾಂತಿ, ಇನ್ನೊಬ್ಬರಿಗೆ ಭ್ರಾಂತಿ ಇದೆ ಅಂತ ತಿಳ್ಕೊಂಡ್ರೆ ಭ್ರಾಂತ. ಅರ್ಥ ಆಯ್ತಾ? ಅದು ಭ್ರಾಂತಿ ಅಲ್ಲ. ದೇವರು ಸರ್ವಜ್ಞರಾದ್ದರಿಂದ ಭ್ರಾಂತಿ, ದೇವರಿಗೆ ಭ್ರಾಂತಿ ಏನಾದರೂ ಗೊತ್ತಿದೆ, ಯಾರು ತಿಳ್ಕೊಳ್ಳೋದಾದ್ರೂ ಗೊತ್ತಿದೆ, ಆದರೆ ಅದು ಭ್ರಾಂತನಾಗೋದಿಲ್ಲ. ಅಪರಾಧಿ ಹಿಡಿದವನು ಅಪರಾಧಿ ಆಗಿಬಿಡ್ತಾರ? ಸಾಧ್ಯ ಇಲ್ಲ. ಅದರಿಂದ ಸರಿಯಲ್ಲ. ಇಂಥ ಪ್ರಶ್ನೆ ಕೇಳಿ ಏನು ಮಾಡಿಬಿಡ್ತಾರೆ, ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಹೇಳಬಾರ್ದು. ಸತ್ವಸ್ಯ ಅಸತ ಏವಂ ಹಿ ಸ್ವೀಕಾರ್ಯೈವಂ ಪ್ರತೀತತೆ. ಇಲ್ಲದೆ ಇದ್ದಿದ್ದು ಕಾಣೋದು ಭ್ರಾಂತಿಯ ಒಂದು ಮುಖ. ಇಲ್ಲ ಕಾಣಿಸ್ತಾ ಇದೆ, ಇನ್ನೊಂದು ಇರೋದು ಕಾಣಿಸ್ತಾ ಇಲ್ಲ, ಅದು ಇನ್ನೊಂದು ರೀತಿ ಭ್ರಾಂತಿ. ಇರೋದು ಕಾಣಿಸ್ತಾ ಇಲ್ಲ, ಭ್ರಾಂತಿ ಒಂದಾಯಿತು. ಇಲ್ಲದೆ ಇರೋದು ಕಾಣಿಸ್ತಾ ಇದೆ, ಅದೊಂದು ಭ್ರಾಂತಿ ಆಯಿತು. ಆ ಅರ್ಥದಲ್ಲಿ ಅಂಥ ಭ್ರಾಂತಿ ಜಗತ್ತಿನ ಬಗ್ಗೆ ಇಲ್ಲ. ಆದ್ದರಿಂದ ಜಗತ್ತಿರೋದು ಸತ್ಯನೇ. ಯಾಕಾಗಿಲ್ಲ? ಭ್ರಾಂತಿಗ ಯಾಕೆ ಗೊತ್ತಾಯ್ತು? ಈಗ ಬೆಟ್ಲಿಂದ ಹಿಡಿತಾ ಇದ್ದೀರಿ, ನಿಮ್ಗೆ ಒಂದು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ಫ್ಲಾಟಲ್ಲಿ ಕೈ ಇಟ್ಟ, ಏನಾಯ್ತು? ಅಲ್ಲಿ ಕಾಲಿಟ್ಟ, ಪಟ್ಟಿ ಹೊಡಿತಾರೆ, ಏನಾಯ್ತು? ಅದರಿಂದ ಭ್ರಾಂತಿ ಎಕ್ಸ್ಕ್ಯೂಸಬಲ್, ಅದು ಅಪರಾಧ ಆಗಲಿಲ್ಲ. ಇರೋದೇ ತಗ್ಗಿದೆ ತಿಳಿ ಗೊತ್ತಾಗಲಿಲ್ಲ, ಕಾಲಿಟ್ಟ. ಹಾವಿದೆ ಗೊತ್ತಾಗಲಿಲ್ಲ, ತುಳಿದ. ಏನೋ ಇರೋದು ಗೊತ್ತಾಗಲಿಲ್ಲ, ಭ್ರಾಂತಿಯಲ್ಲೇನದು? ಅಜ್ಞಾನ ಹೇಗಾಯ್ತದು? ಅಲ್ಲಿರೋದೇನೋ ಹಾವು, ಇವ್ರೇನು ತಿಳ್ಕೊಂಡ ಹಗ್ಗ ಅಂತ ತಿಳ್ಕೊಂಡು. ಅಲ್ಲ, ಇರೋದು ಹಾವು, ಹಗ್ಗ ಅಂತ ತಿಳ್ಕೊಂಡು ಮುಟ್ಟಿದ, ಸತ್ತೋದ. ಭ್ರಾಂತಿಯಲ್ಲಿ ಇರೋದು ಅವ್ರಿಗೇನು ಗೊತ್ತಾಗಲಿಲ್ಲ, ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ ಅಂತ ತಿಳ್ಕೊಂಡು ಇದೆ, ಇಲ್ಲದು ಇದೆ ಅಂತ ತಿಳ್ಕೊತಾನೆ, ಇರೋದನ್ನು ಇಲ್ಲ ಅಂತ ತಿಳ್ಕೊತಾನೆ. ಭ್ರಾಂತಿ ಇನ್ನೊಂದು ಮುಖ ಅದು. ಗೊತ್ತಾಯ್ತಾ? ಯಾರೋ ಸರಿಯಾಗಿ ರಿಸಲ್ಟ್ ಹೇಳಲಿಲ್ಲ, ಸೂಸೈಡ್ ಮಾಡ್ಕೊಬಿಟ್ಟ, ಫೇಲ್ ಅಂತ ಆಮೇಲೆ ಫಸ್ಟ್ ರ್ಯಾಂಕ್ ಅವಳು. ಎಷ್ಟೋ ಸರ್ತಿ ಆಗಿದೆ ಆ ಥರ. ಗೊತ್ತಾಯ್ತಾ? ಎಷ್ಟೋ ಸರ್ತಿ ಆಗಿದೆ. ಅವ್ರು ಹೇಳೋ ಸ್ಟೈಲಲ್ಲಿ ಅದು ಫೇಲ್ ಅಂತ ತಿಳ್ಕೊಬಿಟ್ಟಿರ್ತಾರೆ. ಆ ಥರ ಆಗಿರೋದು. ಅದು ರಿಸಲ್ಟ್ ಅಂತೂ ಕೆಟ್ಟ ರಿಸಲ್ಟ್ ಬರ್ತಾ ಇಲ್ಲ ಈಗ. ಆದ್ದರಿಂದ ಭ್ರಾಂತಿ ಹಾಗೇನೆ. ಸೊ ಅದಕ್ಕೆ ಹೇಳಿದ್ದಾರೆ, ಭ್ರಾಂತಿ ಎರಡು ವಿಧ. ಇರೋದು ತಪ್ಪಾಗಿ ತಿಳಿಯೋದು, ಇರೋದನ್ನ ಸರಿಯಾಗಿ ತಿಳಿಯೋದು ಹೋಗೋದು. ಅಲ್ಲಿ ಒಂದರಲ್ಲೂ ಎರಡು ಇದೆ. ಅರ್ಥ ಆಯ್ತಾ? ಈಗ ಶುಕ್ತಿಯಿಂದ ಅರ್ಥ ಮಾಡ್ಕೊಳ್ಳಿಲ್ಲ, ಒಂದು ಭ್ರಾಂತಿ. ಇಲ್ಲದ ಇದೆ ತಿಳ್ಕೊಂಡ ಭ್ರಾಂತಿ. ಅಂದರೆ ಟೂ ಫೇಸಸ್ ಅದಕ್ಕೆ. ಅರ್ಥ ಆಯ್ತಾ? ಈಗ ಭ್ರಾಂತಿ ಅರ್ಥನೇ ಅದು, ಟೂ ಫೇಸಸ್ಸು. ಇರೋದ್ರ ಸರಿಯಾಗಿ ತಿಳ್ಕೊಳ್ಳೋದೇ ಇರೋದು, ಇಲ್ಲದ್ರೆ ಇದೆ ಅಂತ ತಿಳ್ಕೊಳ್ಳೋದು. ಅದನ್ನು ಕ್ಲಿಯರ್ ಮಾಡಿದ್ರು. ಅದರಿಂದ ಸಮಸ್ಯೆ ಇಲ್ಲ. ಹಾವನ್ನು ತಿಳ್ಕೊಂಡ್ರೆ ಭ್ರಾಂತಿ ಅಲ್ಲ, ಹಗ್ಗನ ಹಾವನ್ನು ತಿಳ್ಕೊಂಡ್ರೆ ಭ್ರಾಂತಿನೇ. ಇವತ್ತು ಅದೇ ತಾನೇ ಸುತ್ತಿರೈತಾ ಗರ್ಜು ಸರ್ಪಂಚ, ಅದನ್ನೇ ಹಾವನ್ನು ತಿಳ್ಕೊಂಡ, ಹಗ್ಗನ ತುಳಿದ, ಕತ್ತಲ್ಲಿ ತುಳಿದ, ಹಾವು ತುಳಿಸತ್ತೆ ಹೋಗ್ಬಿಟ್ಟು ಅವ್ರು ತಿಳ್ಕೊಂಡು. ಅರ್ಥ ಆಯ್ತಾ? ಭಯಕ್ಕೆ ಸತ್ತು ಹೋಗ್ಬಿಟ್ಟು. ಹಾವಿನಿಂದ ಸಾಯಲಿಲ್ಲ ಅವರು, ಭಯದಿಂದ ಸತ್ತ. ಅದಕ್ಕೆ ಫಿಯರ್ ಕಿಲ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸತ್ವಸ್ಯ ಅದೆಲ್ಲ ಸೂಕ್ಷ್ಮ ವಿಚಾರ ಎಲ್ಲ ಬಿಡಿಸ್ತಾ ಹೋಗ್ತಾರೆ ಆಚಾರ್ಯ. ಗೊತ್ತಾಯ್ತಾ? ಒಂದೊಂದನ್ನು ಬಿಡಿಸ್ತಾರೆ. ತಸ್ಯ ಅನಿರ್ವಚನೀಯತ್ವೇ. ಇವೆಲ್ಲ ವಾದಕ್ಕೋಸ್ಕರ ಜಲ್ಪದಲ್ಲಿ ಗೊತ್ತಾಗಲ್ಲ. ಇವೆಲ್ಲ ಕೂಡ ಬುದ್ಧಿ ಇದ್ದವ್ರಿಗೆ ಗೆದ್ದು ಬಿಡ್ತಾರೆ. ಅರ್ಥ ಆಯ್ತಾ? ಈಗ ವಾಕ್ಯಾರ್ಥದಲ್ಲಾಗಲಿ ವಾದಕ್ಕೂತಾಗಲಾಗಲಿ ಸೋತು ಮಾತ್ರಕ್ಕೆ ಅದು ಮತ ತಪ್ಪು ಅಂತಾಗೋದಿಲ್ಲ, ಗೆದ್ದ ಮಾತ್ರಕ್ಕೆ ಸರಿ ಅಂತನೂ ಆಗೋದಿಲ್ಲ. ಗೆದ್ದರು ಸೋತರು ಹಿಸ್ಟ್ರಿ, ಫ್ಯಾಕ್ಟ್ ಅಷ್ಟೇ ಹೊರತು ಅದು ಫೈನಲ್ ಅಲ್ಲ. ಈಗ ದಡ್ಡ ಸರಿಯಾಗಿ ಹೇಳಕ್ಕೆ ಬರದೆ ಸೋಲ್ಬೋದು. ತಿಳ್ಕೊಪಂಡಿತಾಚಾರ್ಯರೇ, ಇನ್ನು ಆಚಾರ್ಯ ಹತ್ರ ಹೋಗಿಲ್ಲ ಅವರು. ಏನು ಆಚಾರ್ಯ ಶಿಕ್ಷಣ ಸೋಲಿಸಿದ್ದಾರೆ. ಗೊತ್ತಾಯ್ತಾ? ಯಾಕೆ? ಕಾರಣ ಏನೋ ಮತ ಸರಿ ಇಲ್ಲ ಅಲ್ಲ, ಅವರಿಗೆ ಇಷ್ಟು ಕೆಪಾಸಿಟಿ ಇಲ್ಲ. ಇವತ್ತು ಲಾಯರ್ಸ್ ಮಾತಾಡ್ತಾರಲ್ಲ ಹಾಗೆ, ಲಾಯರ್ ಗೊತ್ತಿದ್ದು ಮಾತಾಡ್ತಿರ್ತಾರೆ, ಸೇವೆ ಮಾಡಬೇಕು ಅಲ್ಲ ಅಂತ ಹೇಳ್ಬಿಟ್ಟು. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಸೋಲು ಗೆಲುವುಗಳು ಅಲ್ಟಿಮೇಟ್ ಅಲ್ಲ. ಅದಕ್ಕೆ ನಾನು ಹೈಲೈಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೋತು ಹೇಗೆ ಬಂದು ವಾದ ನಡೀತೋ, ಯಾರು ಗೆದ್ದರು ಯಾರು ಸೋತರು ಇದೆ, ಅದು ಒಂದು ಮುಖ ಅಷ್ಟೇ. ಮೇ ಬಿ ಆರ್ ಮೇ ನಾಟ್ ಬಿ, ಅದು ಫೈನಲ್ ಅಲ್ಲ. ಮತ್ತೆ ಸೋತರೋದು ಬರುತ್ತೆ. ಮತ್ತೆ ಎಲ್ಲ ಕಾಲಕ್ಕೂ ಸೋತು ಬಿಟ್ರೆ. ಆದರೆ ಒಮ್ಮೊಮ್ಮೆ ಗೆದ್ದರೂ ಕೂಡ ನಮಗದು ನಿರ್ಣಾಯಕ ಅಂತ ಅನಿಸೋದಿಲ್ಲ. ಅದನ್ನೆಲ್ಲ ಹೈಲೈಟ್ ಮಾಡೋದು. ಅನಾದಿ ಹೈಲೈಟ್ ಮಾಡಬಾರ್ದು. ಸಿದ್ಧಾಂತ ಅನಾದಿ ಆದ್ದರಿಂದ ಸರಿ ಆಯ್ತಾ? ಎಲ್ಲವೂ ಅನಾದಿ ಅಂತ ಸರಿ ಹೇಳಿದೆ. ಎಲ್ಲ ದುಷ್ಟರು ಅನಾದಿ ಆದ್ದರಿಂದ, ದುರ್ಮತಗಳು ಕೂಡ ಏನವು ಸಜ್ಜೀವರು ಮಾತ್ರ ಅನಾದಿ ಅಂತ ಹೇಳಿದಾರ. ದುರ್ಜೀವರು ಅನಾದಿ ಆದ್ದರಿಂದ ಅವ್ರ ಮತನೂ ಅನಾದಿನೇ. ಅನಾದಿ ಎಂಬುದು ಪ್ಲಸ್ ಪಾಯಿಂಟ್ ಅಲ್ಲ, ನೆನ್ಪಿಟ್ಕೊಂಡು. ಸೋಲು ಗೆಲುವು ಪ್ಲಸ್ ಪಾಯಿಂಟ್ ಅಲ್ಲ. ಸೋಲು ಗೆಲುವು ಸ್ವಲ್ಪ ಒಂದು ಪಾಯಿಂಟ್ ಇರ್ಬೋದು. ಆದರೆ ನಮ್ಮದು ಹೇಳಬೇಕಾದ್ರೆ ಸರಿಯಾಗಿದೆಯೋ ಇಲ್ಲ ಅಷ್ಟೇ ಮುಖ್ಯ ಹೊರತು ಬೇರೆ. ಅರ್ಥ ಆಯ್ತಾ? ನಾವು ತುಂಬ ಅದು ಆರ್ಗ್ಯುಮೆಂಟ್ ಹೈಲೈಟ್ ಮಾಡಿ ಜಗಳ ಶುರು ಮಾಡುತ್ತವೆ. ಅವ್ರು ಗೆದ್ದು ಇವ್ರು ಗೆದ್ದಿಲ್ಲ ಅಂತ, ಅವ್ರು ಗೆದ್ದಿಲ್ಲ ಅಂತ. ಅದು ಹೇಳೋದು ತಪ್ಪಲ್ಲ. ಅದು ಹೈಲೈಟ್ ಮಾಡಿ ಇವತ್ತು ಹೇಳಿದಾಗ ಏನಾಗುತ್ತೆ ಅಂದರೆ ಅದು ಒಪ್ಲಕ್ಕೆ ಬರೋದಿಲ್ಲ. ಸತ್ಯವನ್ನು ಸೋಲ್ಸೋಕ್ಕೂ ಬರುತ್ತೆ, ಸುಳ್ಳನ್ನು ಸಾಧನೆ ಮಾಡೋಕ್ಕೂ ಬರುತ್ತೆ. ಮಾತಿನಲ್ಲಿ ಬುದ್ಧಿ ಮೇಲೆ ಡಿಪೆಂಡ್ ಆಗೋದ್ರಿಂದ ಮತದ ತಪ್ಪಲ್ಲ, ಮತಿ ತಪ್ಪದು.
ಮತ ಫೇಲ್ ಆಗಿಲ್ಲ, ಮತಿ ಫೇಲ್ ಆಗಿದೆ. ಆ ರೀತಿ ಮಾಡಿದ್ರು ಅವರು. ಅವ್ರಿಗೆ ಗೊತ್ತಾಯಿತು ತಿರ್ಗೋಬಿಟ್ಟು ಸೋಲಿಸಿದ್ರು ಕೂಡ ಅವ್ರ ವಿಷಯ ಸರಿ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ ಹೇಳಕ್ಕೆ ಬರ್ತಾ ಇದ್ದು ಗೊತ್ತಾಗ್ಬಿಟ್ಟು ಅವ್ರು ತಾವೇ ಕೇಳ್ಬಿಟ್ಟು ಖಂಡಿಸ್ತಾರೆ. ಇವೆಲ್ಲ ಯಾತ ಕೇಳಿದ್ದು ಅಂದರೆ ಬುದ್ಧಿಯಿಂದ ಮಾತಾಡೋದು ಬೇರೆ, ಸತ್ಯವನ್ನು ತಿಳಿದು ಮಾತಾಡೋದು ಬೇರೆ. ಅದಕ್ಕೆ ಸಾಮಾನ್ಯವಾಗಿ ಇನ್ನೋಸೆಂಟ್ ಇರ್ತಾರಲ್ಲ ಅವ್ರು ಒಳ್ಳೆ ಸಾಕ್ಷಿ ಅವರು, ಗೊತ್ತಾಯ್ತು ಯಾವ ಪಕ್ಷಕ್ಕೆ ಸೇರಿಲ್ಲ ಗೊತ್ತಿಲ್ಲ, ಅವ್ರು ಹೇಳಿದ್ರೆ ಒಳ್ಳೆ ಸಾಕ್ಷಿ. ಯಾತಕ್ಕೆ ಅಂದರೆ ಅವ್ರಿಗೇನಿಲ್ಲ ಬಯಾಸ್ಡ್ ಮೈಂಡ್ ಅಲ್ಲ, ಅವರು ಸತ್ಯ ಹೇಳ್ಬಿಡ್ತಾರೆ ಅಷ್ಟೇ. ಸುಳ್ಳು ಹೇಳೋದಕ್ಕೆ ಭಾರಿ ಬುದ್ಧಿ ಬೇಕು, ಸತ್ಯಕ್ಕೆ ಬುದ್ಧಿ ಬೇಕಾಗಿಲ್ಲ. ಏನು ಸಾಕು, ಇರೋದು ಹೇಳಿಬಿಟ್ರೆ ಸಾಕು. ಆಚಾರ್ಯ ಹೇಳ್ತಾರೆ ನಿರ್ದೇಶದಲ್ಲೇ ಬರ್ತದೆ, ತುಂಬ ಜನ ಭಾರಿ ಬುದ್ಧಿವಂತ ಶಿಷ್ಯರಿದ್ದರು, ಕೆಲವು ಪಾಪ ಸಾಮಾನ್ಯ ಬುದ್ಧಿ ಇದ್ರು, ಹೆಚ್ಚು ಕೇಳಿದವರು ಇದ್ದರು. ಮದುವೆ ಓದಬೇಕಾದಲ್ಲ, ಎಲ್ಲ ವೆರೈಟಿ ಜನ ಇದ್ದರು. ಆದರೆ ಒಪ್ಪಲೇ ಫ್ಯಾಕ್ಟ್ ಅದು, ಒಪ್ಪಲೇ ಎಲ್ಲ ಸ್ಕೂಲು ಕಾಲೇಜು ಕ್ಲಾಸಲ್ಲೂ ಕೂಡ ಎಲ್ಲರೂ ಕೂಡ ಒಂದೇ ರೀತಿ ಬುದ್ಧಿವಂತರಿರೋದಿಲ್ಲ. ಪಾಸ್ ಆಗಷ್ಟು ಬುದ್ಧಿವಂತ ಇದ್ದರು ಅವ್ರು ಬುದ್ಧಿವಂತರೇ. ಮಿಥ್ಯಾವಿಶೇಷೋಪಿ ಅಜ್ಞಾತ ಸಿದ್ಧಿವೇವ ಹಿ ಅಪೇಕ್ಷತೆ. ಇನ್ನೂ ಹೇಳ್ತಾರೆ ತಸ್ಯ ಅನಿರ್ವಚನೀಯತ್ವೇ ಸ್ಯಾದೇವ ಹಿ ಅನವಸ್ಥಿತಿ. ಈ ಒಂದೊಂದೇ ಅನಿರ್ವಚನೀಯ ಅಂತ ಇದು ಹೇಳ್ತಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಟ್ಟಿರೋದು ಅನಿರ್ವಚನೀಯನ, ಮತ್ತೆ ಹೇಳ್ತಿರೋದು ಅಂಥದ್ದನ್ನೇ. ಏನಾಗುತ್ತದೆ, ಅನವಸ್ಥಿತಿ ಬರುತ್ತೆ, ಏನು ಉಪಯೋಗ ಇಲ್ಲ. ನಿರ್ವಿಶೇಷೆ ಸ್ವಯಂ ಭಾತೆ ಕಿಮಜ್ಞಾನಾವೃತಂ ಭವೇತ್. ನೆಕ್ಸ್ಟ್ ಈಗ ಹೋಗ್ಲಪ್ಪ ಬಿಡು ಹೋಗಲಿ. ನಿಮ್ಮಿರೋದು ಒಬ್ಬ ಬ್ರಹ್ಮ, ನಿಮ್ಮ ಪ್ರಕಾರ ಒಬ್ಬ ಬ್ರಹ್ಮ. ಈಗ ಅಜ್ಞಾನ ಬಂದಿದೆ ತಿಳ್ಕೊಳ್ಳಿ. ಯಾರಿಗೆ ಅಜ್ಞಾನ ಬರಬೇಕಾಗಿದ್ರೆ ಬ್ರಹ್ಮನಿಗೆ ಬರಬೇಕಾಗ್ತದೆ. ಮತ್ತು ಬ್ರಹ್ಮ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಹೇಳೋದು ಅವ್ರು ಭ್ರಮೆ ಬಂತು. ಏನದು ಹಾಗಿದ್ರೆ ತಪ್ಪದು. ನಮ್ಮ ಪ್ರಕಾರ ಅಜ್ಞಾನ ಯಾರಿಗೆ, ಜೀವರಿಗೆ, ಪರಮಾತ್ಮ. ಅವ್ರಿಗೆ ಪರಮಾತ್ಮನಿಗೆ ಅಜ್ಞಾನ ಅರ್ಥ. ಹಾಗಿದ್ದರೆ ಅಜ್ಞಾನ ದೊಡ್ಡದು, ಪರಮಾತ್ಮ ದೊಡ್ಡವರು. ಅಜ್ಞಾನೇ ದೊಡ್ಡದಾದ್ರೂ ಹೋಗೋ ಚಾನ್ಸೇ ಇಲ್ಲ ಅಂತ ಆಯಿತು. ದೇರ್ಫೋರ್ ಫಾರ್ ಎವರ್ ಹಾಗೆ ಬಿಡಬೇಕಾಗಿದೆ. ನಿರ್ವಿಶೇಷೆ ಸ್ವಯಂ ಭಾತೆ, ಎಷ್ಟು ಆರ್ಗ್ಯುಮೆಂಟ್ ಆಗಿದೆ. ನಿರ್ವಿಶೇಷೆ ಸ್ವಯಂ ಭಾತೆ, ಒಂದೊಂದು ಮಾತಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ನೋಡಬೇಕು. ಕಿಮಜ್ಞಾನ ಅವೃತಂ ಭವೇತ್. ಹೋಗ್ಲಪ್ಪ, ಯಾರೋ ಬಂದರೂ ಮುಖ ಕಾಣಿಸ್ಲಿಲ್ಲ, ದೂರದಿಂದ ನೋಡಿದ್ವಿ ಕಾಣಿಸ್ಲಿಲ್ಲ. ಯಾಕೆ? ದೋಷ ಇದೆ, ಕಾಣಲಿಲ್ಲ. ನಿಮ್ಮ ಬ್ರಹ್ಮನಿಗೆ ಪಾಠಸೇ ಇಲ್ಲ, ಗೊತ್ತಾಯ್ತಾ? ಅವ್ರು ಅಖಂಡ, ಅವರು ಪಾರ್ಟ್ಲೆಸ್ ಅವರು. ಅಥವಾ ವಿಶೇಷ ಅಂತೇಳಿ ಈ ಭಾಗ ಸರಿ ಈ ಭಾಗ ತಪ್ಪು ಅಂತ ಹೇಳ್ಬೇಕಾದ್ರೆ ಅವನಿಗೆ ಭಾಗ ಇಲ್ಲ ಅನ್ನೋದು ಅವನಲ್ಲಿ. ನಿರ್ವಿಶೇಷ ಅವರು. ನಿರ್ವಿಶೇಷನಾದವನಿಗೆ ಏನಿರೋ ಸಾಧ್ಯತೆ ಇಲ್ಲ, ಏನಿರೋ ಸಾಧ್ಯತೆ ಇಲ್ಲ. ಒಬ್ಬ ವ್ಯಕ್ತಿನ ಆವರಣೆ ಮಾಡೋದು ಬೇಡ, ಅವ್ರ ಗುಣ ಆವರಣೆ ಮಾಡೋದು ಅದೂ ಇಲ್ಲ. ಯಾಕೆಂದ್ರೆ ವಿಶೇಷ ಇಲ್ಲೇ ಇಲ್ಲ ಅವರಲ್ಲಿ. ವಿಶೇಷ ಇದ್ದ ತಾನೇ ಆವರಣ ಮಾಡೋದು, ವಿಶೇಷನೇ ಇಲ್ಲ. ಫಸ್ಟ್ ಅವನಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನು ಯಾರೋ ಸರ್ವಜ್ಞನೇ ಮಾಡೋಕ್ಕೆ ಬರೋದಿಲ್ಲ. ಯಾವ ಭಾಗ ಮುಚ್ಚಬೇಕು ಅಂತ ಹೊರಟ್ರೆ ಬೇರೆಯವ್ರ ಬಗ್ಗೆ ಅಜ್ಞಾನ ಓಕೆ, ತನ್ನ ಬಗ್ಗೆನೇ ಅಜ್ಞಾನ ಹೇಳ್ಕೊಂಡ್ರೆ, ತನ್ನ ಬಗ್ಗೆ ಅಜ್ಞಾನ ಹೇಳ್ಕೊಂಡ್ರೆ ತಪ್ಪಾಗೋದಿಲ್ಲ. ಅವ್ರು ಸ್ವಪ್ರಕಾಶ ಅಂತ ಕರೀತಾರೆ. ಸ್ವಪ್ರಕಾಶ ಅಂತ ಹೇಳಿದರೆ, ಸ್ವಪ್ರಕಾಶ ಇದ್ದವನಿಗೆ ನಾವು ಮುಸುಗೆ ಹಾಕ್ಕೊಂಡ್ರೆ ನಿಮಗೆ ಕಾಣೋದಿಲ್ಲ, ನನಗೆ ಗೊತ್ತಾಗಲ್ವ. ಸೊ ಬ್ರಹ್ಮನಿಗೆ ಬ್ರಹ್ಮತ್ವ ಬರ್ತೋಗ್ಬಿಡುತ್ತಾ? ಇವೆಲ್ಲ ಕೂಡ ಹೈಲೈಟ್ ಆಗಿ ಸಮಾಜಕ್ಕೆ ಇನ್ನೂ ಗೊತ್ತಿಲ್ಲ. ಆದ್ದರಿಂದ ಅವರು ಮೊದಲೇ ಹೇಳಿದ್ದೀರಿ, ಅವರು ಒಪ್ಪಲಿಕ್ಕೆ ಅಸಾಧ್ಯವಾದನ್ನು ಒಪ್ಪಿಸ್ಬಿಟ್ಟಿದ್ದಾರೆ. ಇಂಟರ್ನ್ಯಾಷನಲಿ ಒಪ್ಪಿಸ್ಬಿಟ್ಟಿದ್ದಾರೆ. ನಾವು ಮನೆಯಲ್ಲಿ ಒಪ್ಪಿಸಿಲ್ಲ, ಕೊನೆ ಪಕ್ಷ ಇಂಟರ್ನ್ಯಾಷನಲಿ ಬೇಡ, ಮನೆಯವರಿಗೆ ಗೊತ್ತಿಲ್ಲ ಸಿದ್ಧಾಂತ. ಇದು ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್. ಮತ್ತು ಇವರು ಕೂಡ ಅಲ್ಲೇ ಹೋಗ್ತಾರೆ, ಮನೆಯವ್ರು ಕೂಡ ಅದನ್ನೆಲ್ಲ ಕೇಳ್ಕೊಂಬಿಟ್ರೆ ಫಾಲೋ ಮಾಡ್ತೀವಿ. ಎಷ್ಟೋ ಜನ ನೋಡಿದ್ದೀನಿ. ಬಂಗಾರ ಜೋರಾಗಿ ಹಚ್ಕೊಂಡ್ರೆ ಎಲ್ಲ ಮಾಡಿರ್ತಾರೆ, ಇಲ್ಲಿ ಬರೋದು ಅಲ್ಲಿಗೆ ಹೋಗ್ತಿರ್ತಾರೆ, ರೆಗ್ಯುಲರಾಗಿ ಹೋಗ್ತಾರೆ. ಹಿಡಿಸಿಲ್ಲ ಅಂತೇಳಿ ಅದು ತಪ್ಪು ಅಂದರೆ ಅಂಥವ್ರು ನಾವು ಇಗ್ನೋರ್ ಮಾಡಿದ್ದೀವಿ. ಅದರಿಂದ ಹಾಗಾಗ್ತದೆ. ಪಾಂಡಿತ್ಯ ಬರಬೇಕು, ಸ್ವತಃ ಓದ್ಬೇಕಲ್ಲಿ ಏನು ಓದಬಾರ್ದು, ಹಾಗಲ್ಲ. ಎಲ್ಲ ಸ್ಟೇಜಲ್ಲಿ ಎಜುಕೇಷನಲ್ಲಿ ವ್ಯತ್ಯಾಸ ಇದೆ. ಅದರಲ್ಲಿ ಓದೋದು ವ್ಯತ್ಯಾಸ ಇದೆ. ಸಮಗ್ರ ಕೊಡೋದು ಬೇರೆ, ಪಾರ್ಷಿಯಲಿ ಕೊಡೋದು ಬೇರೆ, ಬೇಕಷ್ಟಿದೆ. ಅದೆಲ್ಲ ಯೋಚನೆ ಮಾಡೋದೇನೆ. ಒಂದೇ ಬೆಳೆಸಕ್ಕೆ ಹೋದ್ರೆ ಆಗೋದು ಅಷ್ಟೇ. ಹಾಗೆ ಮಾಡಬಾರ್ದು. ಭಾರಿ ಬುದ್ಧಿವಂತ ಅಂತ ಬರೀ ಓದಿಸಿದ್ದು ಊಟನೇ ಹಾಕ್ತವ್ರಿಗೆ ಗತಿ ಏನೋ ಅವನಿಗೆ. ಭಾರಿ ಬುದ್ಧಿವಂತರ ಬಿಟ್ಟು ಊಟ ಅಡಿಗೆ ಹೊಟ್ಟೆ ಬದುಕಾಗಲ್ಲ ಫಸ್ಟ್ ಅವರು. ಭಾರಿ ಬುದ್ಧಿವಂತ ಊಟ ಗಟ್ಟಿ ಬರೀ ಓದ್ತಾ ಇರೋ ಅಂತ ಹೇಳಿದ್ರೆ ಹೇಗಿರ್ತದೆ? ಅವನಿಗೆ ಬರೀ ಊಟ ಮಾಡ್ತಾರೆ ಓದ್ತಿರ್ಪ, ಅವ್ರಿಗೆ ಬರೀ ಊಟ, ಅವ್ರಿಗೆ ಬರೀ ಓದು, ಎರಡೂ ಸರಿಯಲ್ಲ. ಮಿಥ್ಯಾವಿಶೇಷೋಪಿ ಅಜ್ಞಾನ ಸಿದ್ಧಿವೇ. ಮಧ್ಯೆ ಮತ್ತೆ ಮಿಥ್ಯಾ ತಂದುಬಿಡ್ತಾರೆ, ತಂದು ಬಿಡಿಸ್ಬಿಡ್ತಾರೆ. ಆ ಮಿಥ್ಯಾ ಅಂತ ಹೇಳಿದಾಗೆಲ್ಲ ಗಟ್ಟಿ ಹೇಳಬೇಕು, ಅದು ಪ್ರೂವ್ ಮಾಡಿಲ್ಲ ಇನ್ನೂ ಕೂಡ ಅಂತ ಹೇಳ್ತಾರೆ. ಅದು ಪ್ರೂವ್ ಮಾಡಿಲ್ಲ. ಅದು ಮಾರ್ಕ್ಡ್ ಆರ್ಗ್ಯುಮೆಂಟ್ ಬೇರೆ, ಅನ್ಮಾರ್ಕ್ಡ್ ಆರ್ಗ್ಯುಮೆಂಟ್ ಬೇರೆ. ಮಾರ್ಕ್ಡ್ ಡಾಕ್ಯುಮೆಂಟ್ ಅಂದರೆ ಏನು? ಡಾಕ್ಯುಮೆಂಟ್ ಅಂತ ಒಪ್ಕೊಂಡಾಗಿದೆ ಅದು, ಅದನ್ನು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಕೆಲವರು ಒಪ್ಪೇ ಇಲ್ಲ ಅವ್ರು ಡಾಕ್ಯುಮೆಂಟ್ ಅಂತೇಳಿ. ಅದು ಹೇಳಿದ್ರೆ ಮತ್ತೆ ಹೇಳಿದ್ರೆ ನಾನು ಒಪ್ಪಿಲ್ಲ ಅಂತ ಹೇಳಿದ್ರೆ ಮಿಥ್ಯಾ ಅಂಬೋದು ಹಾಗೆ. ನಾವು ಒಪ್ಪಿಲ್ಲ ಅದನ್ನು. ಸೊ ಏನದು? ಮಾರ್ಕ್ ಮಾಡಿಲ್ಲ. ಅದರಿಂದ ಅದನ್ನು ನೀವು ಕೋಟ್ ಮಾಡಬಾರ್ದು ಮಧ್ಯೆ. ಅದು ಕಾಂಟ್ರವರ್ಸಿಯಲ್ ಥಿಂಗ್ ಇರೋದೇ ಇಲ್ಲಿ. ಅದನ್ನು ಒಪ್ಪಿಲ್ಲ, ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೆಲ್ಲ ಹೇಳ್ತಾವೆ. ಅದಕ್ಕೆ ಬುದ್ಧಿ ಎಲ್ಲೋ ಒಂದು ಕಡೆ ಮಿಕ್ಸ್ ಮಾಡಿಬಿಡ್ತಾರೆ, ಗೊತ್ತಾಗದೆ. ಇವ್ರು ಕಲಬೆರಕೆ ಆಹಾರದಲ್ಲಿ ಬಂದಿದ್ದ ನಿಮ್ಗೆ ಗೊತ್ತಾಗತ್ತಾ?
ಸಾಧ್ಯನೇ ಇಲ್ಲ. ಎಲ್ಲೋ ತಿಳ್ಕೊಂಡಿರ್ತಾರೆ. ಅದು ಇವತ್ತಂತೂ ನಿಮ್ಮ ಪ್ಯೂರ್ ಎಂಬ ಕಾನ್ಸೆಪ್ಟೇ ಇಲ್ಲ ಈಗ. ಅರ್ಥ ಆಯ್ತಾ? ಬೆಣ್ಣೆ ತುಪ್ಪ ಎನಿಥಿಂಗ್ ಏನಾಗಿರುತ್ತದ ಎಲ್ಲ ಕಡೆ ಪ್ಯೂರ್ ಅಂದರೆ ಕಾನ್ಸೆಪ್ಟ್ ಡಕ್ಕ ಬಿಡ್ತಾರೆ. ಪ್ಯೂರ್ ಎಲ್ಲಿ ಸಿಗುತ್ತೆ ಅವರೇ ಅಂದು ಬಿಡ್ತಾರೆ. ಪ್ಯೂರ್ ಸಿಗೋದೇ ಇಲ್ಲ, ಕೊಟ್ಟರೆ ನನಗೆ ಕೊಡಿ ತೊಗೊಂಡು ಹೋಗ್ತೀರಿ ಅಂತ. ಹಾಂ ಏನ ವಿಷಾದೂ ಇಂಪ್ಯೂರ್, ಎಲ್ಲದೂ ಇಂಪ್ಯೂರ್. ತಗೊಂಡು ನೋಡಿದರೆ ಹೋಗ್ಲಿ ಸಾಯ್ಲಿಲ್ಲ ಅಂತ ಗೊತ್ತಾಯ್ತಾ? ಅಷ್ಟಾಗಿದೆ ಈಗ. ಮಿಥ್ಯಾ ವಿಶೇಷ ಅದಿಲ್ಲ, ಹೋಯಿತು. ಆಮೇಲೆ ಸ್ವಪ್ರಕಾಶ ರೂಪತ್ವ ಜಡೇ ಅಜ್ಞಾನಂ ನ ಮನ್ಯತೆ. ಮತ್ತು ಅಪ್ರಕಾಶ ಸ್ವರೂಪತ್ವ ಜಡೇ ಅಜ್ಞಾನಂ ನಮತ್. ಇಲ್ಲಪ್ಪ, ಬ್ರಹ್ಮನಿಗೆ ಅಜ್ಞಾನ ಅಲ್ಲ. ಇವತ್ತು ನಾವು ಕಾಣಲಿಲ್ಲ ಅಂತ ತಿಳ್ಕೊಬೇಡ. ಇದು ಅಡ್ಡ ಇದೆ ಅಷ್ಟೇ ಹೊರತು ನಮಗೇನೂ ಆಗಿಲ್ಲ ಅಂತ ಅನ್ಬೋದ ಅಂತ ಕೇಳಿದರೆ ಅಲ್ಲೂ ಕೂಡ ಹೇಳ್ತಾರೆ, ಹೌದು ಪ್ಯೂರ್ ಬ್ರಹ್ಮನಿಗೆ ಅಜ್ಞಾನ ಬರೋದಿಲ್ಲ. ಅವನೇನಾಗ್ತಾನೆ, ಉಪಾಧಿಯಿಂದಾಗಿ ಏನಾಗ್ಬಿಡ್ತಾನೆ, ಡಿವೈಡ್ ಆಗಿಬಿಡ್ತಾನೆ. ಉಪಾಧಿಯಿಂದ ಆದ ತಕ್ಷಣ ಏನಾಗ್ಬಿಡ್ತಾರೋ ಅವರು ಅಜ್ಞಾನಿ ಆಗಿಬಿಡ್ತಾರೆ. ಆಗ ಅವನ್ನ ಅಟ್ಯಾಕ್ ಮಾಡೋದು ಅಲ್ಲ. ಅವ್ನು ಇಂಡಿವಿಜುವಲ್ ಬ್ರಹ್ಮ ಅಂತ ಹೇಳ್ತೀರಿ, ಡಿವೈಡ್ ಆಗ್ತಾನೆ ಆಗಿದ್ರೆ. ಅಖಂಡ ಅಂದರೆ ಇಂಡಿವಿಜುವಲ್ ಅಂತ ಅರ್ಥ. ಇಂಡಿವಿಜುವಲ್ ಅದು ಯಾವ ಆ್ಯಂಗಲ್ ನೋಡಿ ಒಳಗಡೆ ತಪ್ಪಿರುತ್ತೆ. ಅಖಂಡ ಅಲ್ಲ ಅಂತ ಹೇಳಾಗಿತ್ತು. ಅಖಂಡ ಅಲ್ಲ ಅಂದ್ರೆ ಸೆಲ್ಲ ಸುಳ್ಳಾಗ್ಬಿಡುತ್ತೆ. ಅಖಂಡ ಯಾವ ಖಂಡ ಪದಾರ್ಥ ಸುಳ್ಳು ಅಂತ ವಾದವರು. ಆದ್ದರಿಂದ ಅದು ಹೋಗೋದು. ಎಲ್ಲಿ ರಿಪೇರಿ ಮಾಡ್ಲಿಕ್ಕೆ ಹೋಗಿ ತುಂಬ ರಿಪೇರಿ ಇದ್ದಾಗ ಬಿಡಿಸಿ ಹೊಸ ಕಟ್ಟದೆ ವಾಸಿ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ತಪ್ಪುಗಳಿದ್ದಾಗ ಅದನ್ನು ನಾವೇನು ಮಾಡೋದು, ಆಸೆ ಇಷ್ಟು ತಪ್ಪನ್ನು ಹೇಗೆ ಹೋಗ್ತೀರಿ ಅಂತ ಹೇಳ್ತಾರೆ. ಮಿಥ್ಯಾ ವಿಶೇಷೋಪಿ ಅಜ್ಞಾನ ಸಿದ್ಧಿಮೇವ ಹಿ ಅಪೇಕ್ಷತೆ ನಚ ಆವರಣಂ ಅಜ್ಞಾನಂ ಅಸತ್ತೇ ತೇನ ಚೇಷ್ಯತೆ. ಇನ್ನು ಆವರಣ ಅಜ್ಞಾನ ಯಾವ ಹುಟ್ಟಕ್ಕೆ ಸಾಧ್ಯ ಇದೆ ನಿಮಗೀಗ? ಜಡ ಪದಾರ್ಥ ಬ್ರಹ್ಮ ಇದ್ದಾನೆ, ಹೋಗಿ ಏನೊಂದಿದೆ ಅಂತ ತಿಳ್ಕೊಳ್ಳೋದು. ಹೋಗಿ ಪಕ್ಕದಲ್ಲಿರೋ ವಸ್ತು ತಾನೇ ತೊಗೊಳಕ್ಕಾಗೋದಿಲ್ಲ ಅಂತ ಅಜ್ಞಾನ. ಜಡ ಪದಾರ್ಥನೋ ಚೇತನನ? ಚೇತನ ಅಂದರೆ ಏನು ಹೇಳಬೇಕು? ಅಲ್ಲ, ಒಂದೇ ಚೇತನ ಅಂತ ಒಪ್ಕೊಂಡ ಮೇಲೆ ಇನ್ನೊಂದು ಚೇತನದಿಂದ ಬರ್ತಾನೆ. ಈಗ ಚೇತನ ಒಂದೇ ತಾನೇ ಇರೋದು ಅವ್ರ ಪ್ರಕಾರ. ಇನ್ನೊಂದು ಚೇತನ ಆತ್ಮ ಒಂದೇ, ಅದು ಆ ಜಡ, ಅದು ಗೊತ್ತಾಯ್ತಾ? ಅಂದಮೇಲೆ ಅದಕ್ಕೇನಿಲ್ಲ, ಸೆಲ್ಫ್ ಫಂಕ್ಷನಿಂಗ್ ಕೆಪಾಸಿಟಿ ಇಲ್ಲ. ದೇರ್ಫೋರ್ ಅದು ಬರಾಗಿಲ್ಲ, ನೀವು ತಗೊಳ್ಳಾಗಿಲ್ಲ. ಕೊನೆಗೆ ಯಥಾ ಪ್ರಕಾರ ಏನಾಯ್ತು ಈಗ? ಕುಂಟ ಕೂಡ ನ್ಯಾಯ ಅಂತ ಹೇಳಿದ್ರೆ, ಕುಂಟ ಕೂಡ ಇಬ್ಬರು ಸೇರಿದರೆ ಬಂದಿರೋ ಪ್ರಶ್ನೆ, ಸೇರಿಸೋದು ಯಾರು ಪ್ರಶ್ನೆ ಈಗ? ಮತ್ತು ಎಂಥ ಉಪಾಧಿಗೂ ಏನು ಮಾಡೋ ಶಕ್ತಿ ಇಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ವೇದ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡುತ್ತೆ? ಇರೋ ವೇದ ತೋರಿಸ್ಲಿಕ್ಕೆ ಬಾಗಿಲ್ಲ ಹೊರತು ಕ್ರಿಯೇಟ್ ಮಾಡಿ. ಇವೆಲ್ಲ ಫಂಡಮೆಂಟಲ್ಸ್, ಇವೆಲ್ಲ ಕೂಡ. ಈ ಫಂಡಮೆಂಟಲ್ಸ್ ಗೊತ್ತಿದ್ದರೆ ಅವ್ರು ಎಷ್ಟು ಹೇಳಿದ್ರು ಕೂಡ ಏನು ಮಾಡೋಕ್ಕೆ ಬರುತ್ತೆ? ನಮ್ಗೆ ಆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳಕ್ಕೆ ಬರುತ್ತೆ. ನಾವು ವಿಷಯ ಹೇಳಿದ್ರು ಬಂದು ಬೈದು ಕಡೆಗೆ ಏನಾಯ್ತು, ಅದು ಬೈಯೋದು ಸಿದ್ಧಾಂತ ಅಂತ ಆಗಬೇಕು ಕಡೆಗೆ. ಅಲ್ಲ, ಖಂಡನೆ ಈ ಥರ ಖಂಡನೆ ಮಾಡಿದರು ಅಂತ ಹೇಳಬೇಕಾದ್ರೆ ಕಾಂಪಿಟೆಂಟ್ ಪರ್ಸನ್ಸ್ ಹೇಳಬೇಕಾದ್ರೆ ಕಂಡುಕೊಂಡವರೆಲ್ಲ ಹೇಳಬಾರ್ದು. ಅಪ್ರಕಾಶ ಸ್ವರೂಪತ್ವ ಅಜ್ಞಾನಸ್ಯಗೆ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ. ನೋಡಿ, ಅಜ್ಞಾನ ಮಿಥ್ಯಾ. ಅದು ಇವರಿಗೆ ಅಜ್ಞಾನ ಮಿಥ್ಯಾ ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹಾಗಾಗ್ತಿದೆ ಅಂತ ಹೇಳ್ತಾರೆ. ಗೊತ್ತಾಗೋದು ಯಾರಿಗೆ? ಬ್ರಹ್ಮ ಒಂದೇ ಇರೋದು ನೆನಪಿಟ್ಕೋಬೇಕು ಯಾವಾಗಲೂ. ಬ್ರಹ್ಮ ಒಬ್ಬನೇ ಇದ್ದಾಗ ಅವ್ನಿಗೆ ಗೊತ್ತಾಗಲಿ ಒಂದು ಪ್ರಶ್ನೆನೇ ಬರೋದು. ಇನ್ನೂ ಥರ್ಡ್ ಪಾರ್ಟಿ ಇಲ್ಲ, ಇರೋದೇ ಎರಡು. ಆ್ಯಕ್ಚುಲಿ ಒಂದೇ ಇರೋದು, ಗೊತ್ತಾಯ್ತಾ? ಬ್ರಹ್ಮ ಒಂದೇ ಇರೋದು. ಅಜ್ಞಾನ ಸತ್ಯ, ಅಜ್ಞಾನ ಮಿಥ್ಯಾ ಮತ್ತೆ ಕೇಳ್ತೀವಿ. ಅಜ್ಞಾನ ಸತ್ಯನೋ ಮಿಥ್ಯಾನೋ? ಸತ್ಯ ಅಂತ ಹೇಳಿದ ತಕ್ಷಣ ಎರಡಾಯ್ತು. ಮತ್ತೆ ಮಿಥ್ಯಾ ಅಂತ ಹೇಳಿದರೆ ಮಿಥ್ಯಾ ಅಜ್ಞಾನಕ್ಕೆ ಕ್ರಿಯೇಟ್ ಮಾಡೋ ಶಕ್ತಿ ಬರುತ್ತೆ. ಈಗ ಮಿಥ್ಯಾ ಕ್ವಾಲಿಫಿಕೇಷನ್ ಇದೆ, ಡಾಕ್ಟರ್ ಆಗ್ಬೇಕಾದ್ರೆ ಹೋಗ್ತಾರೆ, ಮಿಥ್ಯಾ ಕ್ವಾಲಿಫಿಕೇಷನ್ ಅಪಾಯಿಂಟ್ಮೆಂಟ್ ಕೊಡ್ತಾರಾ? ಮಿಥ್ಯಾ ಅಂದರೆ ಏನು ಅರ್ಥ? ಇಲ್ಲ ಅಂತ ಅರ್ಥ. ಅದು ಇಲ್ಲ. ಅವ್ರು ಕೊನೆಗೆ ಹೇಳ್ತಾರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಬಿಡ್ತಾರೆ ಅಷ್ಟೇ. ನಿಮಗೆ ಅರ್ಥ ಆಗಲ್ಲ, ನಿಮಗೆ ಅರ್ಥ ಆಗಿಲ್ಲ. ಇದು ಭಾಳ ಆಶ್ಚರ್ಯ ಆಗಿರೋದು. ಅಜ್ಞಾನಸ್ಯ ಮಿಥ್ಯಾತ್ವ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಿತಿ ತಥಾಚ. ಇದು ಅಲ್ಲರಿ, ಅದಕ್ಕೆ ಇನ್ನೊಂದು ಅಜ್ಞಾನ ಕಾರಣ ಆಯಿತು ಅಂತ. ಅದ್ಯಾಗ ಅದಕ್ಕೆ ಇನ್ನೊಂದು ಅಜ್ಞಾನ ಕಾರಣ ಆಯಿತು ಅಂತ. ಅನವಸ್ಥಿತಿ ಏನು ಉಪಯೋಗ ಇಲ್ಲ. ಎರಡು ಅಜ್ಞಾನ ಇದೆ, ಇದರಿಂದ ಅದು ಬಂತು, ಅದರಿಂದ ಇದು ಬಂತು ಅಂತ ಹೇಳಿದರೆ ಅನ್ಯೋನ್ಯಾಶ್ರಯ. ಮೂರು ಗಂಟೆ ಹಾಕಿದರೆ ಚಕ್ರಕಾಶ್ರಯ. ಮೋರ್ ದ್ಯಾನ್ 3 ಅನವಸ್ಥ. ಈಗ ಬಂದುಬಿಡೋದ್ರಿಂದ ಅದು ಆಗೋದೇ ಇಲ್ಲ. ಅದಲ್ಲಿ ಮೋರ್ ದ್ಯಾನ್ 3 ಅನ್ನೋದಕ್ಕಿಂತ ಫೈನೆಟ್ ಆದರೆ ಅದೇನೋ ಚಕ್ರಕಾಶ್ರಯ ಗುಂಪೆ ಸೇರುತ್ತೆ. ಫೈನೆಟ್ ಆದರೆ, ಇನ್ಫೈನೆಟ್ ಆದರೆ ಅನವಸ್ಥ ಅಷ್ಟೇ. ಸ್ವಭಾವಾಜ್ಞಾನ ಅಲ್ರಿ, ಅಚ್ಚಿಟ್ಟು ಬಂತವನಿಗೆ. ನೀವು ಹೇಳ್ತೀರಲ್ಲ ಜೀವನಿಗೆ ಅಜ್ಞಾನ ಹೇಳೋದಿಲ್ಲ ಅಂತ ಕೇಳಿದ್ರೆ, ಹೌದು, ಏನು ಸಮಸ್ಯೆ? ಜೀವನಿಗೆ ಅಜ್ಞಾನ ಹೇಳಬೇಕು, ದೇವರಿಗೆ ಎಷ್ಟು ವ್ಯತ್ಯಾಸ ಇದೆ? ಈಗ ಮನೆ ಬಿತ್ತು ಅಂತ ಹೇಳ್ಬೋದು, ಆಕಾಶ ಬಿತ್ತು ಅಂತ ಹೇಳ್ತೀರಾ? ಸಮಸ್ಯೆನೇ ಇಲ್ಲ. ಅದಕ್ಕೆ ಸ್ವಭಾವಾಜ್ಞಾನವಾದಷ್ಟೇ ನಿರ್ದೋಷತ್ವ ನ ತದ್ಭವೆ. ನಾವು ಜೀವನಿಗೆ ಸ್ವರೂಪದಲ್ಲೇ ಅಜ್ಞಾನ ಇದೆ, ಅದು ಮುಂದೆ ಹೋಗುತ್ತೆ ಅಷ್ಟೇ. ಇದರಲ್ಲಿ ಏನು ಸಮಸ್ಯೆನೇ ಇಲ್ಲ. ದೇವರಿಗೆ ಅಜ್ಞಾನ ಅನ್ನೋದು ಜೀವನಿಗೆ ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ದೇವರಿಗೆ ಅಜ್ಞಾನ ಅನ್ನೋದು ಹೇಗಿದೆ, ಜೀವರಿಗೆ ಅಜ್ಞಾನ ಎಂಬುದು ಹೇಗಿದೆ. ಜೀವರಿಗೆ ಅಜ್ಞಾನ ಕ್ವೈಟ್ ಪಾಸಿಬಲ್ ಅದು. ಯಾಕೆ ಅಜ್ಞಾನ ದೊಡ್ಡ ಪದಾರ್ಥ ಇದೆ. ಈಗ ಚಿಕ್ಕ ಇದನ್ನು ದೊಡ್ಡ ಹೊಡೆದ ಕಲ್ಲಿ ಹೊಡೆದು ಸಾಯ್ತಾನೆ ಇಲ್ಲ. ಕಲ್ಲು ಜಡ ಇರ್ಬೋದು, ಹೊಡೆಯೋನೊಬ್ಬ ಇದ್ದಾನಲ್ಲ, ದೇವರಿದ್ದಾರೆ.
ನಿಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಸ್ವಭಾವಜ್ಞಾನವಾದಸ್ಯ ನಿರ್ದೋಷತ್ವ ನತದ್ಭವಿ ಚಿಂದೆ ಹೇಳಿದ್ದು ಯಾವುದು ಕೂಡ ಎಷ್ಟೆಷ್ಟು ದೋಷ ಇದೆ ಆ ದೋಷ ಯಾವುದೂ ಬರೋದಿಲ್ಲ, ಎಲ್ಲ ಮತ್ತೆ ಬಿಡಿಸ್ತಾ ಹೋಗ್ಬೇಕಲ್ಲ. ಅಧಿಕಾರ ಮಾಡ್ತಾರೆ ಕೆಲಸನ. ಜೈತೀರ್ಥ ವಿಶೇಷ ಅಂದರೆ ಏನು ಅದು ಬರುತ್ತಂತ ನಮಗೆ ಅದು ಯಾವುದು ಗೊತ್ತಾಗೋದಿಲ್ಲ, ಮತ್ತೆ ಎಲ್ಲ ನೀಟಾಗಿ ಅದನ್ನ ಹೇಳಿ ಹಿಂದೆ ಹೇಳಿದ್ದೆಲ್ಲ ಅಪ್ಲೈ ಮಾಡಿ ತೋರಿಸ್ತಾರೆ ಹೇಗಾಗುತ್ತೆ ನೋಡಿ ಅಂತೆ. ಅವಿದ್ಯಾ ದುರ್ಘಟತ್ವ ಚೇತ್ ಸ್ಯಾದಾತ್ಮಾಪಿ ತಾದೃಶ. ಇಲ್ಲ ನಿಮ್ಮ ಅಜ್ಞಾನದ ಬಗ್ಗೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿರಲ್ಲ, ಅಜ್ಞಾನದ ನೇಚರೇ ಹಾಗೆ, ಅದು ಹೇಳೋದಕ್ಕೆ ಅವು ಇನ್ಎಕ್ಸ್ಪ್ಲಿಕಬಲ್ ಅಂತ ಹೇಳ್ತಾರೆ. ಇನ್ಎಕ್ಸ್ಪ್ಲಿಕಬಲ್ ಮತ್ತೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ? ಇನ್ಎಕ್ಸ್ಪ್ಲೇನ್ ಹೇಳಿದ ಬೇರೆ ಎಕ್ಸ್ಪ್ಲೇನ್ ಮಾಡಿ ಡೋಂಟ್ ಎಕ್ಸ್ಪ್ಲೇನ್ ಇಟ್. ಇವೆಲ್ಲ ಯೋಚನೆ ಮಾಡಬೇಕು. ನೀವೇ ಡಿಫೈನ್ ಮಾಡಿ ನಿಮಗೆ ಆಗ್ತಾ ಇಲ್ಲ ಡಿಫೈನ್ ಮಾಡೋಕ್ಕೆ ಅಂತ ಹೇಳಿದ ಮೇಲೆ ಅದು ನಾವ್ಯಾಕೆ ಒಪ್ಪಕ್ಕೆ ಸಾಧ್ಯ ಇದೆ? ನಿಮ್ಮಲ್ಲೇ ಪ್ರಾಬ್ಲಮ್ ನಮ್ಗೆ ಹೇಳಕ್ಕೆ ಬಂದರೆ ಸಾಧ್ಯ ಇಲ್ಲ. ಅದು ಒಟ್ಟು ಕನ್ಕ್ಲೂಡ್ ಮಾಡ್ತಾರೆ. ಅದು ಅಧಿಕಾರಿ ವಿಷಯ ಫಲ ಯೋಗಾದಿ ವರ್ತಿತ ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ. ನಿಮ್ಮಲ್ಲಿ ಎಷ್ಟು ದೋಷ ಬಂತು ಅಂದರೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಇಷ್ಟಿದ್ದರೆ ಮಾತ್ರ ಏನು ಬರುತ್ತೆ ಅದಕ್ಕೆ? ಆರಂಭಣೀಯತ್ವ ಅಂದ್ರೇನು? ಉಪಾದೇಯತ್ವ. ಉಪಾದೇಯತ್ವ ಅಂದ್ರೇನು? ವರ್ತ್ ಟು ಅಕ್ಸೆಪ್ಟ್, ವರ್ತಿ ಅದು ಇಲ್ಲ ಅನ್ವರ್ಥ ಆಗುತ್ತೆ. ಗೊತ್ತಾಯ್ತಾ? ಗಾಯ ಆಗಿತ್ತು ಬಂದು ಏನೋ ಮುಳು ಚುಚ್ಚು ಸರಿ ಶಶಿಕ್ಷಾಣು ಚುಚ್ಚಿ ಬಿಡ್ತು ಅಂದರೆ ಏನಾಗ್ತಾರೆ ಅವರಿಗೆ? ಏನು ಒಪ್ಲಕ್ಕೆ ಬರುತ್ತಾ? ಅದರ ಸಾಧ್ಯ ಇಲ್ಲ. ಆದ್ದರಿಂದ ಇದು ತಪ್ಪಾಗುತ್ತೆ. ಇದರಿಂದ ಒಟ್ಟು ಏನಾಯಿತು? ಯಾವುದೇ ಒಂದು ಸಿದ್ಧಾಂತಕ್ಕೆ ಇಲ್ಲ ಯಾವುದೋ ಕಾಲ್ಫಾರ್ ಮಾಡ್ತಾರೆ, ಯಾವುದರಲ್ಲಿ ನೋಡಿ ಒಂದು ಅಡ್ವೈಸ್ ಬರುತ್ತೆ, ಈಗ ವಾಂಟೆಡ್ ಅಂತ ಬರುತ್ತೆ. ಏನಿರಬೇಕು ಫಸ್ಟ್ ಅಲ್ಲಿ? ಮ್ಯಾಟರ್ ಲೆಕ್ಚರರ್ ಪೋಸ್ಟ್ ಒಂದು ವಿಷಯ ಬಂತು. ಈಗ ಎಲಿಜಿಬಿಲಿಟಿ ನೋಡ್ತಾರೆ, MA PhD ಡಿಸೈರಬಲ್ PhD ಹಾಕ್ತಾರೆ, PhD ಕಂಪಲ್ಸರಿ ಅಂತಾರೆ. ಆಮೇಲೆ ಏನು ಮಾಡ್ತಾರೆ? ಏಜ್ ಕೊಡ್ತಾರೆ. ಅಲ್ಲಿ ವಿಷಯ ಇದೆ, ಅಪ್ಲೈ ಕ್ಯಾಂಡಿಡೇಟ್ ಇದ್ದಾನೆ, ಎರಡು ಆಯ್ತು. ಈಗ ಅಪ್ಲೈ ಮಾಡಿ ಕೆಲಸ ಸಿಗುತ್ತೆ ಅವನಿಗೆ. ಅರ್ಥ ಆಯ್ತಾ? ಯಾವ ಸಬ್ಜೆಕ್ಟು ಒಂದು ಸಬ್ಜೆಕ್ಟ್ ಅದು ಮೀನಿಂಗ್ಲೆಸ್. ಯಾವುದೋ ಊರಲ್ಲಿ ಯಾವುದೋ ಸಬ್ಜೆಕ್ಟ್ ಏನೋ ಮಾಡಬೇಕಾಗಿದೆ ಅಪ್ಲೈ ಮಾಡೋದಕ್ಕೆ ಯಾರು ಮಾಡ್ತಾರೆ? ಯಾವುದೋ ಸಬ್ಜೆಕ್ಟ್ ಏನೋ ಒಂದು ಏನಿದೆ ಅಡ್ರೆಸ್ ಕೂಡ ಇಲ್ಲ ಅಂತ ಏನಂತಾರೆ ಅದಕ್ಕೆ? ಮೀನಿಂಗ್ಲೆಸ್ ಅಂತ ಹೇಳ್ತಾರೆ. ಆದ್ದರಿಂದ ಅಧಿಕಾರಿ ನಮಗೆ ಅಧಿಕಾರಿ ಯಾರಪ್ಪ? ಸಂಸಾರಿ. ಪ್ರಯೋಜನ ಏನು? ಮುಕ್ತಿ. ಗೊತ್ತಾಯ್ತಾ? ವಿಷಯ ಏನು? ಕೊಡೋ ಪರಮಾತ್ಮನ ತಿಳ್ಕೊಳ್ಳೋದು. ಯೋಗ ಏನು? ಉಪಾಸನೆ ಮಾಡೋದು. ಏನು ಸಮಸ್ಯೆನೇ. ಅರ್ಥ ಆಯ್ತಾ? ಫಸ್ಟ್ ಬತ್ತಿ ಅದು ಅಪ್ಲೈ ಮಾಡಿ ಕೆಲಸ ಸಿಗುತ್ತೆ, ಹೊರಟು ಬಿಡೋದು, ಏನು ಯೋಚನೆ ಇಲ್ಲ. ಯಾವುದೋ ಅಪ್ಲೈ ಮಾಡೋ ಏನೋ ಆಗುತ್ತೆ ಅಂತ ಹೇಳಿದ್ರೆ ಹೋಗ್ತಾರೆ ಅವನು? ಸಾಧ್ಯ ಇಲ್ಲ. ಅನಂತ ದೋಷದುಷ್ಟಂಚ ಹೇಯಂ ಮಾಯಾಮತಂ ಶಿವ. ಅನಂತ ದೋಷ ಎರಡರ್ಥ. ಅನಂತ ದೋಷಗಳಿವೆ ಅಂತ ಹೇಳಿದರು. ಅದು ಇನ್ಫೈನೈಟ್ ಫ್ಯಾಲಿಸಿಸ್, ಅದು ಇನ್ಫೈನೈಟ್ ಫ್ಯಾಲಿಸಿಸ್. ಕೊನೆಯ ಪಕ್ಷ ಒಂದು ಕೇಳ್ಬೋದು, ಇನ್ಫೈನೈಟ್ ಹೇಗೆ ಇರುತ್ತೆ ಕೇಳ್ಬೋದು. ಅದಕ್ಕೆ ತಪ್ಪಿಗೆ ತಪ್ಪಿ ಬೆಳೆಸ್ತಾ ಹೋಗಿ ಅನವಸ್ಥೆ ಇನ್ಫೈನೈಟ್ ತೆಕ್ಕಿಸ್ತದೆ. ಅದರಿಂದ ಆಗಬಾರ್ದು ಅಂತ ಏನಿಲ್ಲ ಅಂತಾರೆ. ಇನ್ನೊಂದು ಅರ್ಥ ಅನಂತ ಅಂದರೆ ಅಂತ ಅಂದರೆ ಎಂಡ್ ಅಂದರೆ ನೀವು ಉತ್ತರ ಕೊಡೋಕ್ಕಾಗದೇ ಇರೋದು ಅಂತ ಅರ್ಥ. ಗೊತ್ತಾಯ್ತಾ? ಉತ್ತರ ಕೊಡೋಕ್ಕಾಗದೇ ಇರೋ ದೋಷ ಇರೋದ್ರಿಂದ ನಾವು ಒಪ್ಪೋದಿಲ್ಲ. ಇಲ್ಲಿ ಕೆಲವು ವಿಷಯ ನಮಗೂ ಗೊತ್ತಿರೋದಿಲ್ಲ. ಉದಾಹರಣೆಗೆ ಇವತ್ತು ಅಜ್ಞಾನ ಹೋಗುತ್ತೆ, ದೇವ್ರು ಹೇಗೆ ಎಲ್ಲ ಕೇಳಿ ಆಗಿಬಿಟ್ಟಿದೆ. ಎಷ್ಟೇ ಹೇಳಿದರೂ ಕೂಡ ನೋಡದೆ ಬರೋ ಕ್ಲಾರಿಟಿ ಸಿಗೋದಿಲ್ಲ ಅಂತ. ಆ ಮಟ್ಟಿಗೆ ನಮಗೇನಿದೆ ಈಗ? ಆ ಮಟ್ಟಿಗೆ ಕ್ಲಾರಿಟಿ ಇಲ್ಲ. ಬಟ್ ಅದು ಎಂಥ ಭಾವ ಅಂತ ಕೇಳಿದರೆ ಅದು ನಮ್ಮ ಉಪಾಸನೆ ಪ್ರಾಬ್ಲಮ್ ಇಲ್ಲ. ಅದರಿಂದ ಉಪಾಸನೆ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಕ್ಲಾರಿಟಿವೇ ಕಂಡು ಬಂದಾಗ ಗೊತ್ತಾಗುತ್ತೆ, ನೋಡಿದಾಗ ಅದು ಯೋಚನೆ ಇಲ್ಲ. ಇದು ಹಾಗಲ್ಲ, ಒಪ್ಪಳೆ ಕಾಂಟ್ರಡಿಕ್ಟ್ ಟರ್ಮೇ ಕಾಂಟ್ರಡಿಕ್ಟರಿ ಟರ್ಮ್, ಅದು ಇರೋ ಸಾಧ್ಯತೆಯೇ ಇಲ್ಲ. ಅದು ಮಾತ್ರಕ್ಕೆ ನಮಗೆಲ್ಲ ತಕ್ಷಣ ಅರ್ಥ ಆಗುತ್ತೆ ಅಂತೇನೋ ಅಲ್ಲ. ಅದು ಅರ್ಥ ಆದಷ್ಟು ಏನಾಗಿರಬೇಕು? ಪ್ರಾಮಾಣಿಕ, ಅದು ಕನ್ವಿನ್ಸ್ ಆಗಿರ್ಬೇಕು. ಆ ಮುಂದೆ ಹೊಲಕ್ಕೆ ಅನುಕೂಲ ಆಗುತ್ತೆ. ಒಂದು ಮೆಟ್ಟಿನ ಮಟ್ಟಕ್ಕೆ ನೀರು ಮಾಡಿ ಹಚ್ಚಿ ಬಿಡೋದಿಲ್ಲ. ಬಟ್ ಮೇಲೆ ಹೊತ್ತ ಚಾನ್ಸ್ ತುಂಬ ಇದೆ. ಎರಡನೇ ಮೆಟ್ಲು ಅಲ್ಲಿ ಭದ್ರವಾಗಿರಬೇಕು, ಅವ ಸಮಸ್ಯೆ ಬರೋದಿಲ್ಲ. ಅದಕ್ಕೇನು ಒಂದನೇ ಕ್ಲಾಸಿನಿಂದ PhD ವರೆಗೆ ಹೋಗ್ತಾರೆ. ಎಲ್ಲದರಲ್ಲೂ ಏನಿದೆ ಅವರಿಗೆ ಪಾಸ್ ಆಗ್ತಾ ಬರಬೇಕು, ಎಲ್ಲರೂ ಸಾಧ್ಯ ಇಲ್ಲ ಹೋಗ್ಲಿಕ್ಕೆ. ಆ ರೀತಿ ಇದ್ದಾಗ ಸಮಸ್ಯೆ ಬರೋದಿಲ್ಲ. ಸತ್ಯತ್ವಾತ್ತೇನ ದುಃಖಾದೇಹೇ ಪ್ರತ್ಯಕ್ಷೇಣ ವಿರೋಧ. ಸಂಸಾರ ಅಂದರೆ ಏನಪ್ಪ? ದುಃಖ ಅನುಭವ. ನಮಗದು ಅನುಭವ ಬಂದಿದೆಯಲ್ಲ. ಈಗ ಅನುಭವ ಬಂದಿದ್ದು ಹೋಗಿದ್ದು ನೋಡಿದ್ಯಾ ಎಂದಾರು ನೀನೀಗ? ಪ್ರತ್ಯಕ್ಷ ಒಂದೇ, ಅನುಭವ ಒಂದೇ. ಪ್ರತ್ಯಕ್ಷಕ್ಕೆ ಅನುಭವಕ್ಕೂ ವ್ಯತ್ಯಾಸ ಇಲ್ಲ. ಒಂದು ವ್ಯತ್ಯಾಸ ಏನು ಹೇಳಿ ನೋಡೋಣ. ಪ್ರತ್ಯಕ್ಷ ಅಂಬದು ಏನದು? ಸಾಕ್ಷಿ ಅಲ್ಲ. ಏನದು? ಬಾಹ್ಯ ಇಂದ್ರಿಯಗಳಿಂದ ಬರೋದು. ಬಾಹ್ಯ ಇಂದ್ರಿಯಗಳು ಪ್ಲಸ್ ಮನಸ್ಸು, ಅದು ಅಲ್ಲ ಇಂಟರ್ನಲ್ಲೇ, ಅದು ಅದಕ್ಕೆ ಅಂತಃಕರಣ ಅಂತಲೇ ಕರೆಯೋದು. ಆದರೆ ಅನುಭವ ಎಂಬುದು ಸಾಕ್ಷಿಯಿಂದ ಬರೋದು. ಸಾಕ್ಷಿಯಿಂದ ಬಂದಿದ್ದು ಯಾವ ಇಂದ್ರಿಯದಿಂದ ಜ್ಞಾನ ಬಂದರೂ ಕೂಡ ಏನಾಗೋ ಚಾನ್ಸ್ ಇದೆ? ಬಾಧ ಇರೋ ಚಾನ್ಸ್ ಇದೆ. ಸಾಕ್ಷಿ ಸಿದ್ಧ ಜ್ಞಾನಕ್ಕೆ ಏನಿಲ್ಲ? ಬಾಧ ಇಲ್ಲ. ಅದಕ್ಕೆ ಅದು ಒತ್ತು ಕೊಡ್ತಾನೆ. ನಮಗೆ ದುಃಖ ಆಗ್ತಿರೋದು ಯಾವುದಕ್ಕೆ?
ಸಾಕ್ಷಿ ಅನುಭವಗಳು ದುಃಖದ ಸಾಕ್ಷಿ ಒಪ್ಕೊಂಡ್ಬಿಟ್ಟಿದೆ ದುಃಖ ಆಗ್ತಿದೆ ಅಂತೆ. ಆದ್ದರಿಂದ ದುಃಖ ಹೋದ್ಮೇಲೆ ಹೋಯಿತು ಅಂತ ಒಪ್ಕೊಳ್ಳುತ್ತೆ ಹೊರತು ಮತ್ತು ಇರಲಿಲ್ಲ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸರಿಯಲ್ಲ. ನಾ ಬ್ರಹ್ಮತ ಭವೇತ್ ವೇದೋ ಜೀವಸ್ಯ ಹಿ ಕಥಂಚನ. ಆದ್ದರಿಂದ ಪರಮಾತ್ಮ ಎಂದೂ ಕೂಡ ಜೀವನಿಗೆ ಪರಮಾತ್ಮವರು ವೇದ ಹೇಳೋದಿಲ್ಲ. ಎಲ್ಲ ಆತ್ಮರು ಬ್ರಹ್ಮ ಅಂತ ಹೇಳ್ತೀಯಲ್ಲ, ಹೇಳಿಲ್ಲ. ಈಗ ದೊಡ್ಡ ಒಂದು ರಾಕ್ ಇದೆ, ಯಾವುದೋ ಒಂದು ಬಂಗಾರದ ರಾಕೇನೆ, ಸಾಮಾನ್ಯ ಬಿಸ್ಕತ್ ತರ್ತಾರಲ್ಲ ಗೋಲ್ಡು, ಕಟ್ ಮಾಡಿ ಕೊಟ್ಬಿಡ್ತಾರೆ. ಕಟ್ ಮಾಡಿದಾಗ ಇದು ಗೋಲ್ಡೆ ಅದು ಗೋಲ್ಡೆ, ಉಳಿದ ಪೀಸು ಗೋಲ್ಡೆ, ಕೊಟ್ಟು ಪೀಸೇ ಗೋಲ್ಡೆ. ನಿಮ್ಮ ಪ್ರಕಾರ ಆತ್ಮ ಒಂದೇ ಅಂತ ಹೇಳಿದ ಮೇಲೆ ಯಾವ ಅಜ್ಞಾನವನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಆತ್ಮತ್ವ ತೆಗೆದುಹಾಕಕ್ಕೆ ಬರೋದಿಲ್ಲ. ಆದ್ದರಿಂದ ಆತ್ಮನ ಗುಣ ಏನು? ಆತ್ಮನ ಗುಣ ಏನು? ಶುದ್ಧ. ಅವನು ಮತ್ತೆ ನಾವು ಶುದ್ಧ ಅಲ್ಲಾದ್ಮೇಲೆ ನಮ್ಮ ಪ್ಲೇಸ್ ಒಂದೇ ಪ್ಲೇಸ್ ಹೇಗಾಗುತ್ತೆ? ಇದು ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದೇ ಒಂದು ಉದಾಹರಣೆಗೆ ಒಂದು ಲಾಟ್ ಬರುತ್ತೆ, ಪೇಪರ್ ಪ್ರಿಂಟ್ ಮಾಡೋಕ್ಕೆ ಹೋಗ್ತೀವಲ್ಲ, ಪ್ರಿಂಟ್ ಮಾಡಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆಚಾರ್ಯ ಭೇದ ಸಿದ್ಧಾಂತ ಒಪ್ಕೊಂಡ್ಬಿಡ್ಬೇಕು, 100% ಇರೋದಿಲ್ಲ. ಕೆಲಸ ಸ್ವಲ್ಪ ಡಲ್ಲಾಗಿ ಬರುತ್ತೆ. ಬಟ್ ಆ ಲಾಟಲ್ಲೆಲ್ಲ ಅದೇ ರೀತಿ ಇರುತ್ತೆ. ಆ ಲಾಟ್ ಏನು ಅದು ಚೇಂಜ್ ಆಗೋದಿಲ್ಲ, ಬೇರೆ ಆದ ಮತ್ತೆ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಅದು ಬ್ರಹ್ಮ ಅಂದಮೇಲೆ ಎಷ್ಟೇ ಡಿವೈಡ್ ಮಾಡಿ ಏನಾಗಿರ್ಬೇಕು ಅವನು? ನೀವೊಂದು ಗೋಲ್ಡ್ ಬಿಸ್ಕೆಟನ್ನು ಎಷ್ಟು ಪೀಸ್ ಮಾಡಿದ್ರು ಕೂಡ ಒಂದು ಪೀಸು ಏನಾಗಿರುತ್ತೆ? ಗೋಲ್ಡಾಗೇ ಇರಬೇಕು. ಇಲ್ಲರೂ ಪೀಸ್ ಮಾಡೋಕ್ಕೆ ಹೋಗೋದಿಲ್ಲ, ಅಷ್ಟೇ ಲಿಸ್ಟ್ ಬಿಡ್ತಾನೆ ಗೊತ್ತಾಗ್ತಿಲ್ಲ. ಆದ್ದರಿಂದ ಬ್ರಹ್ಮನಿಗೆ ಅಜ್ಞಾನದಿಂದ ಏನೇ ಆಗಿ ಹೋಗಿದ್ರು ಕೂಡ ಅವ್ರಿಗೆ ಬೇಸಿಕ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಸಿಕ್ ಅವಳಲ್ಲಿರೋದು? ಬ್ರಹ್ಮತ್ವ. ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮತ್ವ ಹೋಗೋ ರೀತಿಯಲ್ಲಿ ವಾದ ಮಾಡಿದ್ರೆ ಸರಿಯಲ್ಲ. ಇದೇ ಬ್ರಹ್ಮತ್ವ ಯಾಕೆ ಅನುಭವಕ್ಕೆ ಬರೋದು? ಬ್ರಹ್ಮತ್ವ ಇದು ಶುದ್ಧತ್ವ ಅನುಭವಕ್ಕೆ ಬಂದಿದೆ ನಿಮಗೆ. ಈಗ ಬಂದಿಲ್ಲ ಅಂದರೆ ಬ್ರಹ್ಮನಲ್ಲ ಅಂತ ಆಯ್ತಲ್ಲ. ಈಗ ಹೇಳಿಲ್ಲ ನಿಮಗೆ ದೊಡ್ಡ ಅವಾರ್ಡು, ಅದು ಯಾರು ಆಟಗಾರರಿಗೆ ಕೊಡೋ ಅವಾರ್ಡನ್ನು ಒಬ್ಬ ವಿದ್ವಾಂಸ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಫಸ್ಟ್ ಏನು ಹೇಳ್ತಾನೆ? ಬೈ ಮಿಸ್ಟೇಕ್. ಅದು ನಾವು ತೊಗೊಳೋದಿಲ್ಲ, ತೊಗೊಂಡ್ರೆ ಆಮೇಲೆ ವಾಪಸ್ ಕೊಡಲೇಬೇಕು, ಬೇರೆ ದಾರಿಯೂ ಇಲ್ಲ. ಅದು ಬುದ್ಧಿವಂತ ಏನು ಮಾಡ್ತೀವಿ? ಸವಾಸನೆ ಬೇಡ ಅಲ್ಲ ಅಂತ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಸಂಬಂಧಪಟ್ಟಿದ್ದ ವಿಚಾರ. ಬ್ರಹ್ಮನ ವಿಷಯ ಹೇಳಿದ ಮೇಲೆ ಜೀವನಿಗೆ ಆಗೋದಕ್ಕನ್ನು ಬ್ರಹ್ಮನಿಗೆ ಹೇಳಿದರೆ ಸರಿಯಲ್ಲ. ಬ್ರಹ್ಮನೇ ಶುದ್ಧ ಬುದ್ಧ, ನಿತ್ಯ ಶುದ್ಧ ಬುದ್ಧ ಅಂತ ಕರೆದಿದ್ದಾರೆ. ಶುದ್ಧ ಬುದ್ಧ ಅಂದ್ರೇನು? ಶುದ್ಧ ಅರ್ಥ ಆಗ್ತದೆ. ಬುದ್ಧ ಅಂದ್ರೇನು? ತಿಳಿದವನು ಅಂತ ಅರ್ಥ. ತಿಳಿದವನು ಬುದ್ಧ, ಪ್ರಬುದ್ಧ, ಎಚ್ಚರಾದವನು ಅಂತ ಹೇಳ್ತೀವಲ್ಲ ಹಾಗೆ. ಅದು ಬುದ್ಧ ಜ್ಞಾನೋದಯ ಆಯಿತು, ಅವತ್ತು ಬುದ್ಧ ಅಂತ ಹೆಸರು ಬಂತ ಹೇಳ್ತಾರೆ. ಬುದ್ಧ ತಿಳಿದವರಾದ ಇಷ್ಟು ಹೇಳ್ತಾರೆ. ಅದಿರಲಿ, ಉಳಿದೆಲ್ಲ ನಾಳೆ. ನಾಳೆ ಅಂದರೆ 9ನೇ ತಾರೀಕು. 9ನೇ ತಾರೀಕು ನಾಳೆ. ಇವತ್ತು ನಾಳೆಗೆ ಅರ್ಥ 9ನೇ ತಾರೀಕು ಅಂತ ಪಾಠಕ್ಕೆ ಮಾತ್ರ.